ನಮ್ ತಂದೆ ನಮ್ಮ ಅಮ್ಮ ತೀರ್ಕೊಂಡ್ರಣ. ನೀವೇ ಮೊದಲನೇವ್ರ? ನಾನೇ ಮೊದಲನೇಳು, ಎರಡನೇಳು ನಮ್ ತಂಗಿ, ಮೂರನೇವನ್ ತಮ್ಮ? ನಮ್ಮ ಮೂರನೇನು. ಹ್ಮ್. ನಮ್ಮಮ್ಮ ನಾವ್ ಚಿಕ್ಕವರಿದ್ದಾಗೆ ತೀರ್ಕೊಂಡ್ರಣ. ಏನಾಗಿತ್ತು? ನೇಣಕ್ಕೆ ಸತ್ತಿದ್ರಂತಣ. ಹೌದಾ? ಹ್ಮ್. ಅಂದ್ರೆ ಅಮ್ಮನ ಜೊತೆ ಯಾವ ನೆನಪು ಇಲ್ವಾ ನಿಮಗೆ? ಅಣ್ಣ ನಾನೊಂದು 6 ವರ್ಷದೊಳಗೆ ನಂಗೆ ತಮ್ಮ 9 ತಿಂಗಳನ್ನ ಇದ್ನಂತಣ. ಅಯ್ಯಯ್ಯೋ, ಆಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು? ಅದೆಲ್ಲ ಗೊತ್ತಿಲ್ಲ ಅಣ್ಣ. ಇವಾಗ ಅಮ್ಮಾರ ಅಜ್ಜಿ ಅವ್ರೆಲ್ಲ ಹೇಳ್ತಾರೆ, ಇಲ್ಲ ನಿಮ್ಮ ಅಪ್ಪ ಉರಿಸ್ತಿತ್ತು ಅವಾಗ. ಅಂದ್ರೆ ನಿಮ್ಮ ಅಪ್ಪ ನೋವು ಕೊಡ್ತಿತ್ತು ಅಥವಾ ತೊಂದರೆ ಕೊಡ್ತಿತ್ತು ಅಂತಲ್ಲ? ಅದಕ್ಕ ಹಂಗ್ ಮಾಡ್ಕೊಂಡ್ಲಿ ನಿಮ್ಮಮ್ಮ ಅಂತ ಅಂತ ಅಜ್ಜಿ ಹೇಳ್ತತಿ. ಕೆಲವ್ರು ಇಲ್ಲ ನಿಮ್ಮ ಅಪ್ಪನೇ ಸಾಯಿಸಿದಾನೆ. ಇಬ್ಬರು ಚಿಕ್ಕಪ್ಪರೇ ನಮ್ಮನ್ನ ಸಾಕಿದ್ರು. ತಂದೆಗೆ ಶಾಕದ್ದು ತಲೆ ಸರಿಲ್ದಂಗ ಆಗ್ಬಿಡ್ತಾಳ ತಂದೆಗೆ. ಹ್ಮ್. ಅಂದ್ರೆ ಅದಾದ್ಮೇಲೆನಾ? ಅದಾದ್ಮೇಲೆ ಏನ್ ಶಾಕ್ಗೆ? ಅಮ್ಮ ಸತ್ತೋಗಿದಾರನ್ನ ಶಾಕಿಗೆ. ಹೌದಾ? ಹ್ಮ್. ಹಾಗಾದ್ರೆ ಅವ್ರು ಕೊಂದಿದ್ದಾರೆ ಅನ್ನೋದು ಸುಳ್ಳು ಆಯ್ತು ಹಂಗಾದ್ರೆ. ಅದು ಸುಳ್ಳದು. ಅದು ಏನಾಗಿದೆ ಅಂತ ಅವ್ರಿಬ್ರಿಗೆ ಗೊತ್ತದು. ಓಕೆ, ತಂದೆಗೆ ಆಮೇಲೆ ಸ್ವಲ್ಪ ತಲೆ ಕೆಟ್ಟಂಗ ಆಯ್ತು. ಇವಾಗ್ಲೂ ಹಂಗೆ ಇದಾರಣ್ಣ ಅವ್ರು. ಅದಾದ್ಮೇಲೆ ನಿಮ್ಮ ಚಿಕ್ಕಪ್ಪದಿರು ನಿಮ್ಮನ್ನ ಸಾಕಿ ಸಲಹಿದ್ದು ಅಂತ? ಸಾಕಿದ್ರು, ಸಲಹಿದ್ರು, ಮದುವೆ ಮಾಡ್ಕೊಟ್ರಣ್ಣ. ನನ್ನ 16 ವರ್ಷಕ್ಕೆ ಮದುವೆ ಮಾಡಿದ್ರು. ಏನು ಓದಿದ್ದೀರಿ ನೀವು? ನಾನು 7ನೇ ಕ್ಲಾಸ್ ಓದಿದ್ದೀನಿ ನೋಡಿ ಅಷ್ಟೇ. ಅಷ್ಟೇ? ಅಂದ್ರೆ 16 ವರ್ಷಕ್ಕೆ ಮದುವೆ ಮಾಡ್ಕೊಟ್ಬಿಟ್ರಾ? 16 ವರ್ಷಕ್ಕೆ ಮದುವೆ ಮಾಡ್ಕೊಟ್ರಣ್ಣ. 16 ವರ್ಷಕ್ಕೆ ಮದುವೆ ಮಾಡ್ಕೊಟ್ರು. ಚೆನ್ನಾಗೈತಿ ಜೀವನ, ಏನು ಇದಿಲ್ಲ. ಗಂಡನು ಒಳ್ಳೆನು, ಜೀವನ ಎಲ್ಲ ಚೆನ್ನಾಗೈತಿ. ಈಗ ತಮ್ಮ ನಮ್ ತೆಗಿದಾನಣ್ಣ. ತಂಗಿದು ಮದುವೆ ಆಗಿದೆ. ತಂಗಿ ಓಡೋಗಿ ಲವ್ ಮ್ಯಾರೇಜ್ ಆದ್ಲು. ಸಂಬಂಧಿಕರು ಅವ್ರ ಬೇರೆ ಅಲ್ಲ. ತಂಗಿದಾಗಿತ್ತು ಅಲ್ಲ ಅಷ್ಟೊತ್ತಿಗೆ. ಹಂಗ ನಾವ್ ಇಟ್ಕೊಂಡಲ್ಲ, ನಾವ್ ಅವ್ನ ಸಾಕೋದಿಲ್ಲ. ನಿಮ್ಮ ಅಪ್ಪ ನೋಡಿದ್ರಿ ಈ ತರ. ನಿಮ್ಮ ಅಪ್ಪ ಅವ್ರ ಜೊತೆನೆ ಇದ್ರು? ಅಪ್ಪನ ಅವ್ರ ಜೊತೆನಣ್ಣ. ಅವ್ರ ಜೊತೆ ಅಂದ್ರೆ ಒಳಕ ಬಿಟ್ಕೊಂಡಲ್ಲ ಅವ್ರ ಅಪ್ಪನ. ಹೊರಗೆ ಮುದ್ದೆ ಬೇರೆ ಯಾರಿಗೂ ಹಾಕಿದಂಗ್ ಮುದ್ದೆ, ಬೇರೆ ಯಾರಿಗೂ ಹಾಕಿದಂಗ್ ನೀರು. ಇವಾಗ ನೀಡಿಸ್ಕೊಳಕ್ ಬರ್ತಾರಣ್ಣ, ಆತರ ಹೊರಗೆ ಹೊರಗೆ ಇಟ್ಟು ಹೊರಗೆ ನಮ್ಮ ಅಪ್ಪ ಜಿನ್ನ ಇದ್ ಮಾಡಿದ್ರಣ್ಣ. ತಮ್ಮನ್ ಕರ್ಕೊಂಡು ಹೋದಾಗ ಇಲ್ಲವ ನಾವು ಅದು ಬೇಡ ನಮಗೆ ಅಂತ ಹೇಳುದು? ಬೇಡ ಅಂತ ಹೇಳಿದ್ರಣ್ಣ. ಬೇಡ, ನನ್ ಸಾಕೋದಿಲ್ಲವ, ನಾನ್ ನೋಡೋದಿಲ್ಲ, ನಾವ್ ಮದುವೆ ಮಾಡಲ್ಲ ಒಂದು. ತಮ್ಮನಿಗಿನ್ನ ಈಗ 21 ವರ್ಷ ಅಣ್ಣ. ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಸರ್, ನೀವು? ಬಹಳ ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಊರ್ ಬೇಡ ಸರ್. ಊರ್ ಬೇಡ? ಹೌದು. ಏನ್ ಬಹಳಷ್ಟು ಸಾರಿ ಫೋನ್ ಮಾಡಿರೋಂಗಿದ್ದೀರಿ? ಸರ್, ಈಗ 4 ವರ್ಷದಿಂದ ಫೋನ್ ಮಾಡ್ತಾ ಇದೀನಿ ನಿಮಗೆ. 4 ವರ್ಷದಿಂದ? ಸರ್. ಯಾಕವ್ವ ಬೇಜಾರಲ್ಲಿ ಇದ್ದೀರಿ? ಆಯ್ತು, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ಕಾರ್ಯಕ್ರಮ ಈಗ ಒಂದು 4-5 ತಿಂಗಳಿಂದ ನೋಡ್ತಿದೀನಿ ಸರ್. ಮುಂಚೆಲ್ಲ ಯೂಟ್ಯೂಬ್ ನೋಡ್ತಿದ್ದೆ ಸರ್. ಯೂಟ್ಯೂಬ್ ನೋಡ್ತಿದ್ದು ಜಾಸ್ತಿ, ಯೂಟ್ಯೂಬ್ನಾಗ ನೋಡ್ತಿದ್ದು. ಈಗೆಲ್ಲ ನೋಡ್ತೀರಾ? ಯೂಟ್ಯೂಬ್ ಎಲ್ಲ ಸರ್, ಆದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಕಾರ್ಯಕ್ರಮ ಬರ್ತದಲ್ಲ. ಓಹೋ, ಎಲ್ಲಾ ಕಡೆ ಬರುತ್ತೆ ಈಗ, ಎಲ್ಲಾ ಕಡೆ ಬರುತ್ತೆ ಅಂತ ಗೊತ್ತಾಗಿದೆ. ಮೊದ್ಲು ಯೂಟ್ಯೂಬ್ ಅಲ್ಲಿ ಮಾತ್ರ ನೋಡ್ತಿದ್ರಿ ಅಂತ? ಅವಾಗ ಸಣ್ಣ ಕೀಪ್ಯಾಡ್ ಫೋನ್ ಇತ್ತು ಸರ್. ಅದು ಅದ್ರಲ್ಲಿ ನೋಡ್ತಿದ್ರಾ? ಜಿಯೋ ಫೋನ್ ಅಂತಂದು ಅದ್ರಲ್ಲಿ ನೋಡ್ತಿದ್ದೆ. ಸೂಪರ್ ಆಗ್ಲಿ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡ್ರೋದು? ಅಣ್ಣ ಖುಷಿ ಆಗ್ತಿದೆ ಅಣ್ಣ ನನಗೆ. 4 ವರ್ಷ ದೇವ್ರ ನನ್ ನಿಜವಲ್ಲ ಅಣ್ಣ, ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೆ. ಕಾರ್ಯಕ್ರಮ ಎಲ್ಲ ಸುಳ್ಳು, ಸುಮ್ನೆ ಹಂಗ ಹೇಳ್ತಾರೆ, ಆತರ ಎಲ್ಲ ಅನ್ಕೊಂಡಿದ್ದೇನೆ. ಪರವಾಗಿಲ್ಲ. ಏನೋ ಆ ಕ್ಷಣಕ್ಕೆ ಫೋನ್ ಸಿಕ್ಕಿದಾಗ ಅಥವಾ ಸಿಕ್ಕದೆ ಇದ್ದಾಗ ಹಂಗೆಲ್ಲ ಅನ್ಸಿರುತ್ತೆ. ಅದ್ರಿಗೆ ಏನು ಬೇಜಾರಿಲ್ಲವ. ಏನಂದ್ರೆ ಈ ತರದ ಭಾವನೆ ವಿಚಾರಗಳನ್ನ ಒಂದ್ ವೇಳೆ ಮೋಸ ಮಾಡ್ಲಿಕ್ಕೆ ಹಿಡಿದ್ರೆ ನಾನು ಪಾಪಿ ಆಗ್ತೀನಲ್ಲೋ. ಈಗ 4 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದೀನಿ, ಒಂದ್ ದಿವಸನ ಸಿಕ್ತಿಲ್ಲ. ಅವಾಗೆಲ್ಲ ಡೈಲಿ ಮಾಡ್ತಿದ್ದೆ ಅಣ್ಣ, ಕಾಲ್ ಗೊತ್ತಿರ್ಲಿಲ್ಲ ನನಗೆ. ಡೈಲಿ ಕಾಲ್ ಮಾಡ್ತಿದ್ದೆ. ಆಮೇಲೆ ನೀವು ಸೋಮವಾರ, ಗುರುವಾರ, ಶನಿವಾರ ಅಂತ ಹೇಳಿದ್ಮೇಲೆ ಆಮೇಲೆ ಪ್ರಯತ್ನ ಮಾಡ್ತಿದ್ದೆ ಅಣ್ಣ. ಇದು ಮೊದ್ಲು ಇದೆಲ್ಲ ಸುಳ್ಳು ಅನ್ಕೊಂಡ್ಬಿಟ್ಟಿದ್ರಾ? ಡೈಲಿ ಮಾಡ್ತಿದ್ದೆ ಅಣ್ಣ, ಅವಾಗ ಗೊತ್ತಿರ್ಲಿಲ್ಲ ನನಗೆ. ಇರ್ಲಿ, ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಏನ್ ಮಾಡ್ಕೊಂಡ್ರೋದು? ಅಣ್ಣ ನಾವು ಕೂಲಿ ಕೆಲಸ ಮಾಡ್ತೀವಿ ಅಣ್ಣ. ಕೂಲಿ ಕೆಲಸ? ಯಾವ ಊರ್ ಕಡೆಯವ್ರು ನೀವು? ದಾವಣಗೆರೆ ಸೈಡ್ ಅಣ್ಣ. ದಾವಣಗೆರೆ? ಹೇಳವ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಬಾಳ ಇದೆ ಅಣ್ಣ ಹೇಳ್ಕೊಳೋದು.
ಭಾಳ ಇದೆ. ಎಷ್ಟು ವರ್ಷ ನಿಮಗೆ? ನನಗೆ ಈಗ 28 ವರ್ಷ ಅಣ್ಣ. 28 ವರ್ಷ. ಹ್ಮ್ ಹೇಳು ತಾಯಿ. ಹ್ಮ್ ನಮ್ಮ ಅಪ್ಪ ನಮ್ಮ ಅಮ್ಮಗೆ 3 ಜನ ಮಕ್ಳಣ್ಣ. ನಾವು 2 ಹೆಣ್ಮಕ್ಳು, ಹ್ಮ್ ಒಬ್ಬ ಗಂಡ್ ಮಗ. ನಮ್ ಹೇಳುವ. ನಮ್ ತಂದೆ ನಮ್ಮ ಅಮ್ಮ ತೀರ್ಕೊಂಡ್ರಣ್ಣ. ನೀವೇ ಮೊದಲನೇವ್ರ? ನಾನೇ ಮೊದಲನೇಳು, 2ನೇಳು ನಮ್ ತಂಗಿ, 3ನೇವನ್ ತಮ್ಮ. ನಮ್ಮ 3ನೇನು. ಹ್ಮ್ ನಮ್ಮಮ್ಮ ನಾವ್ ಚಿಕ್ಕವರಿದ್ದಾಗ ತೀರ್ಕೊಂಡ್ರಣ್ಣ. ಏನಾಗಿತ್ತು? ನೇಣಕ್ಕೆ ಸತ್ತಿದ್ರಂತಣ್ಣ. ಹೌದಾ? ಹ್ಮ್ ಅಂದ್ರೆ ಅಮ್ಮನ ಜೊತೆ ಯಾವ ನೆನಪು ಇಲ್ವಾ ನಿಮಗೆ? ಅಣ್ಣ ನಾನೊಂದು 6 ವರ್ಷದೊಳಗೆ ನಂಗೆ ತಮ್ಮ 9 ತಿಂಗಳನ್ನ ಇದ್ನಂತಣ್ಣ. ಅಯ್ಯೋ, ಆಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು? ಅದೆಲ್ಲ ಗೊತ್ತಿಲ್ಲ ಅಣ್ಣ. ಇವಾಗ ಅಮ್ಮಾರ ಅಜ್ಜಿ ಅವರೆಲ್ಲ ಹೇಳ್ತಾರೆ, ಇಲ್ಲ ನಿಮ್ಮ ಅಪ್ಪ ಉರಿಸ್ತಿತ್ತು ಅವಾಗ. ಅಂದ್ರೆ ನಿಮ್ಮ ಅಪ್ಪ ನೋವು ಕೊಡ್ತಿತ್ತು ಅಥವಾ ತೊಂದರೆ ಕೊಡ್ತಿತ್ತು ಅಂತಲ್ಲ? ಅದಕ್ಕ ಹಂಗ್ ಮಾಡ್ಕೊಂಡ್ಲಿ ನಿಮ್ಮಮ್ಮ ಅಂತ ಅಂತ ಅಜ್ಜಿ ಹೇಳ್ತತಿ. ಕೆಲವ್ರು ಇಲ್ಲ ನಿಮ್ಮ ಅಪ್ಪನೇ ಸಾಯಿಸಿದಾನೆ, ನಿಮ್ಮ ಅಪ್ಪನೇ ಕೊಂದು ನೇಣ್ ಹಾಕಿದಾನೆ, ಮೊಚ್ ತಗೊಂಡ್ ಕೊಡದ್ ನೇಣ್ ಹಾಕಿದಾನೆ, ಅಯ್ಯೋ. ಆತರ ಎಲ್ಲ ಹೇಳ್ತಾರ ಕೆಲವ್ರು. ಆಯ್ತು. ಬಟ್ ಅಷ್ಟು ಇಷ್ಟು ನೆನಪಿರೋದು ನಿಮ್ಮೊಬ್ರಿಗೆ ಮಾತ್ರ. ನಿಮ್ಮ ತಂಗಿಗೂ ಆ ತಮ್ಮನಿಗೂ ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ? ಇಲ್ಲ ಅಣ್ಣ. ನನಗೊಂದ್ ಸ್ವಲ್ಪ ನಿಮಗೆ ನೆನಪಿದ್ಯಾ ಹಿಂಗಿದ್ರು ಅಂತ? ನಿಮ್ಗೆ ನೆನಪಿದ್ಯಾ ಮಾತಾಡಿದ್ದೆಲ್ಲ? ಮಾತಾಡಿದ್ನಿ ಅಣ್ಣ, ಆದ್ರೆ ಕೆಲವು ನೆನಪಿಲ್ಲ. ಒಂದ್ 6 ವರ್ಷದೊಳಗೆ ಇದ್ನಂಗ ನಾನು. ಕೆಲವು ನೆನಪಿಲ್ಲ, ಕೆಲವು ನೆನಪಿದೆ. ಹಿಂಗ ಅಪ್ಪ ಏನಾರು ಹೊಡೆದ್ರೆ ಅದ್ನ ಹೇಳಕ್ ಹೋದ್ರೆ, ಅಜ್ಜಿದ್ರಿಗೆ ಹೇಳಕ್ ಹೋದ್ರೆ ಹೇಳ್ಬೇಡ ಅಂತ ಬಂದ್ ಬಾಯಿ ಮುಚ್ಚದ ಅಮ್ಮ. ಹೇಳ್ಬೇಡ ಹಂಗೆಲ್ಲ. ಹಿಂಗ ಊರಿಗೆ ಅಮ್ಮನ ಊರಿಗೆ ಕರ್ಕೊಂಡ್ ಹೋಗರಲ್ಲಣ್ಣ, ಅಲ್ಲಿದ್ದ ಹೊಡ್ಕಂತ ಬರೋದ್ ಅಪ್ಪಾಜಿ. ಹೊಡ್ಕಂತ ಬಂದ್ರೆ ಅಮ್ಮ ಹಂಗ ಅಜ್ಜಿ ಹಂಗ ಅಪ್ಪಾಜಿ ಹೊಡಿತಪ್ಪಜ್ಜಿ ಅಜ್ಜಿ ಅಂತ ಹೇಳಿದ್ರೆ ನೀನ್ ಹೇಳ್ಬೇಡ ಅಮ್ಮ ಪಾಪ. ಅಂದ್ರೆ ಅಜ್ಜಿ ಅಪ್ಪನಿಗೆ ಬೈತಾರೆ ಅಂತ? ಬೈತಾರೆ ಅಂತ. ಬೇರೆ ಆಗಿದ್ರ ಅಲ್ಲೇ ನಮ್ ಚಿಕ್ಕಪ್ಪರ್ ಮೂವರಣ್ಣ. ನಮ್ಮ ಅಪ್ಪರು ಚಿಕ್ಕಪ್ಪರ್ ಇಬ್ರು, ಅಪ್ಪ ಒಬ್ರು. ಹಂಗ ಚಿಕ್ಕ ವಯಸ್ಸಿಗೆ ನಮ್ಮಮ್ಮ ತೀರ್ಕೊಂಡ್ರು. ನಾವ್ ಚಿಕ್ಕ ವಯಸ್ಸಿಗೆ ನಮ್ ಚಿಕ್ಕಪ್ಪರ ಸಾಕಿದ್ರಣ್ಣ ನಮ್ಮನ್ನ. ಚಿಕ್ಕಪ್ಪ ಅವರು? ಇಬ್ರು ಚಿಕ್ಕಪ್ಪರ ನಮ್ಮನ್ನ ಸಾಕಿದ್ರು. ತಂದೆಗೆ ಶಾಕದ್ದು ತಲೆ ಸರಿಲ್ದಂಗ ಆಗ್ಬಿಡ್ತಾಳ ತಂದೆಗೆ. ಅಂದ್ರೆ ಅದಾದ್ಮೇಲೆನಾ? ಅದಾದ್ಮೇಲೆ ಏನ್ ಶಾಕ್ಗೆ? ಅಮ್ಮ ಸತ್ತೋಗಿದಾರನ್ನ ಶಾಕಿಗೆ. ಹೌದಾ? ಹಾಗಾದ್ರೆ ಅವ್ರು ಕೊಂದಿದ್ದಾರೆ ಅನ್ನೋದು ಸುಳ್ಳು ಆಯ್ತು ಹಂಗಾದ್ರೆ? ಅದು ಸುಳ್ಳು. ಅದು ಏನಾಗಿದೆ ಅಂತ ಅವ್ರಿಬ್ರಿಗೆ ಗೊತ್ತದು. ಓಕೆ, ತಂದೆಗೆ ಆಮೇಲೆ ಸ್ವಲ್ಪ ತಲೆ ಕೆಟ್ಟಂಗ ಆಯ್ತು. ಇವಾಗ್ಲೂ ಹಂಗೆ ಇದಾರಣ್ಣ ಅವ್ರು. ಅದಾದ್ಮೇಲೆ ನಿಮ್ಮ ಚಿಕ್ಕಪ್ಪದಿರು ನಿಮ್ಮನ್ನ ಸಾಕಿ ಸಲಹಿದ್ದಿ ಅಂತ? ಸಾಕಿದ್ರು, ಸಲಹಿದ್ರು, ಮದುವೆ ಮಾಡ್ಕೊಟ್ರಣ್ಣ. ನನ್ನ 16 ವರ್ಷಕ್ಕೆ ಮದುವೆ ಮಾಡಿದ್ರು. ಏನು ಓದಿದ್ದೀರಿ ನೀವು? ನಾನು 7ನೇ ಕ್ಲಾಸ್ ಓದಿದ್ದೀನಿ ನಾನು ಅಷ್ಟೇ. ಅಂದ್ರೆ 16 ವರ್ಷಕ್ಕೆ ಮದುವೆ ಮಾಡ್ಕೊಟ್ಬಿಟ್ರ? 16 ವರ್ಷಕ್ಕೆ ಮದುವೆ ಮಾಡ್ಕೊಟ್ರಣ್ಣ. 16 ವರ್ಷಕ್ಕೆ ಮದುವೆ ಮಾಡ್ಕೊಟ್ರು. ಚೆನ್ನಾಗೈತಿ ಜೀವನ, ಏನ್ ಇದಿಲ್ಲ. ಗಂಡನು ಒಳ್ಳೆನು, ಜೀವನ ಎಲ್ಲ ಚೆನ್ನಾಗೈತಿ. ಈಗ ತಮ್ಮ ನಮ್ ತೆಗಿದಾನಣ್ಣ. ತಂಗಿದು ಮದುವೆ ಆಗಿದೆ. ತಂಗಿ ಓಡೋಗಿ ಲವ್ ಮ್ಯಾರೇಜ್ ಆದ್ಲು. ಸಂಬಂಧಿಕರ ಅವ್ರ ಬೇರೆ ಅಲ್ಲ. ಓಡೋಗಿ ಲವ್ ಮ್ಯಾರೇಜ್ ಆದ್ರು. ಅವನು ಸ್ವಲ್ಪ ಕುಡುಕಣ, ಬಾಳ ಉರಿಸ್ತಾನೆ. ಯಾರು? ತಂಗಿ ಗಂಡ. ಓಕೆ, ಓಡೋಗಿ ಮದುವೆ ಆಗಿದ್ದು ಅಂದ್ರೆ ನಿಮ್ಗೆ ಯಾರಿಗೂ ಹೇಳಿಲ್ವಾ ನಿಮ್ ತಂಗಿ? ಯಾರಿಗೂ ಹೇಳಿಲ್ಲ ಅಣ್ಣ. ಹೋಗಿ ಮದ್ವೆ ಆಗ್ಬಿಟ್ಲು. ಯಾಕೆ, ನೀವ್ ಯಾರು ಒಪ್ಪಲ್ಲ ಅಂತಲ್ಲ? ಒಪ್ಪಲ್ಲ ಅಂತಂದು ಅಲ್ಲಣ್ಣ. ಮನೆ ಸ್ವಲ್ಪ ನಮ್ ಚಿಕ್ಕಪ್ಪರ ಅಂದ್ರೆ ಯಾರು ಸಾಧಾರಣ ಅವ್ರ ಏನು ಅಷ್ಟಕ್ಕಷ್ಟೇ. ಇವಾಗ ನನ್ ಸ್ವಲ್ಪ ಏಜ್ ಆದರಿ ಕೊಟ್ಟಿದಾರಣ್ಣ. ಓ ಹೌದಾ? ಸ್ವಲ್ಪ ನನಗೂ ಅವ್ರಿಗೂ ಒಂದು 15, 18, 20 ವರ್ಷ ಡಿಫ್ರೆಂಟ್. ಅಂದ್ರೆ ಅವತ್ತಿಗೆ ಸಾಕಿ ಸಲಹಿದ್ದೆ ಹೆಚ್ಚು, ಹೆಂಗೋ ಒಂಚೂರು ದಡ ಸೇರಿಸ್ಬಿಟ್ರೆ ತಲುಪಿಸ್ಬಿಡೋಣ ಅಂತ. ತಲುಪಿಸ್ಬಿಡೋಣ. ಅದ್ರಾಗೂ ಅಣ್ಣ ಅವ್ರಿಗೆ ಈಗ ಸಾಕಿದ್ದೆ ಹೆಚ್ಚಂದ್ರೆ ಅಪ್ಪಾಜಿದ್ ಹೊಲ ಇತ್ತು, ನೋಡಿದ್ರಣ್ಣ ಅವ್ರು. ಇಲ್ಲದ್ರೆ ನೋಡ್ದದಿಲ್ಲ ಅದೇ ಕಾರಣಕ್ಕೂ. ಓಹೋ, ಈ ತಂದೆ ಬೇರೆ ಹಿಂಗಾಗಿದ್ರು. ನಿಮ್ ತಂಗಿಗೆ ಏನ್ ನಂಬಿಕೆ ಅಂದ್ರೆ, ಎಲ್ಲ ಸಾಕಿದ್ದಾರೆ ಸರಿ, ಬಟ್ ಈ ವಿಚಾರಗಳಿಗೆಲ್ಲ ಅವರು ಬೆಂಬಲ ಕೊಡಲ್ಲ, ಮತ್ ನಿಂತೇನು ಮಾಡಲ್ಲ, ವಿರೋಧಿಸ್ತಾರೆ ಅಂತ. ಬೆಂಬಲ ಕೊಡಲ್ಲ ಅನ್ನೋದಕ್ಕಿಂತ ವರದಕ್ಷಿಣೆ ಕೇಳ್ತಾರೆ. ಯಾರು? ಮದುವೆ ಆಗಕ್ಕೆ ಗಂಡು ಬಂದ್ರೆ ವರದಕ್ಷಿಣೆ ಕೇಳ್ತಾರೆ. ಅದನ್ನ ಕೊಟ್ಟೆಲ್ಲ ಮಾಡೋ ಶಕ್ತಿ ಇಲ್ಲ ಇವ್ರಿಗೆ. ಇವ್ರು ನೋಡೋದೇ ಅಂತಾರಿಂತಾರನ. ಅದಕ್ಕೆ ಪ್ರೀತಿಸಿ ಮದುವೆ ಆಗ್ಬಿಟ್ರು. ಮದುವೆ ಆದ್ಲಣ್ಣ. ಈಗ ಅವನು ಆತರ 3 ಹೆಣ್ಮಕ್ಳಣ್ಣ ಅವಳಿಗೆ, ನಿಮ್ ತಂಗಿಗೆ. 3 ಹೆಣ್ಣು ಹುಡುಗರು. ಅವನು ಇವಾಗ ಬರೀ ಹೆಣ್ಣು ಹುಡುಗರು ಆಗಿದವು.
ಹಂಗೆ ಹಿಂಗೆ ಅದು ನನಗೆ ಈಗ ಅವಳು ಹೆಂಗ ನೆಮ್ಮದಿಗಿದಾಳಣ್ಣ, ಅವ್ರನ್ನ ಎದುರಿಸ್ಕೊಂಡ್ ಹೆಂಗ ನನ್ ಗಂಡು ಬಿಡೋನ್ ಸುಮ್ನೆ ಸುಧಾರಿಸ್ಕೊಂಡ್ ನೆಮ್ಮದಿಗಿದಾಳೆ. ಹ್ಮ್ ತಮ್ಮಂದೇ ಬಾಳ ಸಮಸ್ಯೆ ಅಣ್ಣ. ತಮ್ಮ ನಿಮ್ ಬಳಿ ಇದ್ದಾರಾ? ಮನೆ ಇಲ್ಲ, ಅಲ್ಲ, ಈಗ ನಿಮ್ ಚಿಕ್ಕಪ್ಪರ ಬಳಿ ಇಲ್ವಾ ನಿಮ್ ತಮ್ಮ? ನಾವ್ ಇಟ್ಕೊನಲ್ಲ ಅಂದ್ರಣ್ಣ ಅವ್ರು. ನಿಮ್ ಎರಡನೇ ತಂಗಿ ಓಡೋದ್ಮೇಲೆ ಆಮೇಲೆ ಬೇಡ ಅಂದ್ರ? ಆಮೇಲೆ ಅಲ್ಲಣ್ಣ, ನಮ್ ತಮ್ಮನ್ಗೆ ಆಕ್ಸಿಡೆಂಟ್ ಆತಣ್ಣ. ಹೌದಾ? ಆಕ್ಸಿಡೆಂಟ್ ಆಗಿ ಜೊತೆಗಿದ್ದಾನ ಒಬ್ಬನ್ ಸ್ಪಾಟ್ ಅಲ್ಲಿ ಹೋದ್ನಣ್ಣ, ಅವ್ನ್ ಫ್ರೆಂಡ್. ಓಹೋ, ಈತನಿಗೆ ಏನು ಆಗ್ಲಿಲ್ಲ? ಇವ್ರಿಗೆ ಒಂದ್ ಸ್ವಲ್ಪ ನಮ್ ತಮ್ಮನಿಗೆ ಪೆಟ್ಟಾಗಿ ಬಾಯಿ ಚಿಪ್ಪು, ಅಲ್ಲಿನ ಚಿಪ್ ಇರುತ್ತಲ್ಲಣ್ಣ, ಹಾ. ಅದಕ್ಕೆ ಎಗ್ರಿ ಅಯ್ಯೋ. ಅದೆಲ್ಲ ಆಪರೇಷನ್ ಮಾಡ್ಸ್ಬೇಕಾಕತ್ತಂತ ಹಾಸ್ಪಿಟ್ಲಾಗ ಬಿಟ್ಟು ನಾನ್ ತೋರ್ಸಲ್ಲ, ನೀನ್ ತೋರ್ಸಲ್ಲ ಅಂತ ನಾರ್ಗಾಗಿ ಬಂದ್ಬಿಟ್ರೆ ಅವತ್ತಿನ ಕಾಲದಾಗ. ಅಂದ್ರೆ ಅದ್ ಎಷ್ಟು ವರ್ಷದ ಹಿಂದಿನ ಕತೆ ಅದು? ಈಗ 4 ವರ್ಷ ಅಣ್ಣ ಅಷ್ಟೇ, ಅದೇನ್ ಬಾಳ ದಿನದ್ದಲ್ಲ. 4 ವರ್ಷ ಅವಾಗ್ಲಿದ್ದ ನಾನು ನಿನ್ಗೆ ಫೋನ್ ಮಾಡಕ್ ಟ್ರೈ ಮಾಡ್ತಿರೋದು. ಓಕೆ, ಹಂಗಾದ ಮೇಲೆ ನಮಗೆ ಅದನ್ನೆಲ್ಲ ಖರ್ಚು ಮಾಡೋಕೆ ಅಥವಾ ಅದೆಲ್ಲ ಆಗಲ್ಲ ಅಂತ ಅಲ್ಲೇ ಬಿಟ್ಟು ಬಂದಾಗ ಆಮೇಲೆ ನೀವು ನೋಡ್ಕೊಂಡ್ರಿ ಅಂತ? ಇಲ್ಲಣ್ಣ, ನಾನು ಹೋದೆ ಕರ್ಕೊಂಡು ಹಾಸ್ಪಿಟ್ಲಿದ್ದ. ಹ್ಮ್ ನಾನೇ ಹೋಗಿ ತೋರ್ಸ್ಕೊಂಡು ನಾನೇ ಒಂದ್ ಸ್ವಲ್ಪ ಪಡವಿದ್ವಣ್ಣ ನನ್ನವು. ಹ್ಮ್ ಇಲ್ಲಿ ಬಂದ್ಮೇಲೆ ನಾನು ಬ್ಯಾರೆಯಾಗಿ ಸ್ವಲ್ಪ ಕೂಲಿ ಪಾಲಿ ಮಾಡಿ ಹ್ಮ್ ಚೆನ್ನಾಗಿದ್ದ, ಸ್ವಲ್ಪ ಕೂಲಿ ಪಾಲಿ ಮಾಡಿ ಪಡವಿದ್ವ ಅದೆಲ್ಲ ಒತ್ತಿಟ್ಟು ನನ್ನ ತಮ್ಮಗ ಒಂದು 45,000 ಆಗಿತ್ತಣ್ಣ ಆಗಿನ ಟೈಮ್ನಾಗೆ. ಹ್ಮ್ 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 ದಾವಣಗೆರೆಗೆ ಹಾಸ್ಪಿಟ್ಲಾಗ ಹ್ಮ್ 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 ತೋರ್ಸ್ಕೊಂಡು ಕರ್ಕೊಂಡ್ಬಂದು ಅಲ್ಲಿ ಊರಿಗೆ ಹೋದೆ, ಬಿಟ್ ಬರೋಣ ಅಂತ ಹೋದೆ. ನಿಮ್ ಚಿಕ್ಕಪ್ಪಾರ ಊರಿಗೆ? ಊರಿಗೆ ಹೋದಾಗ ಅವ್ರು ನಾವ್ ಇಟ್ಕೊನಲ್ಲ, ನಮ್ಗೆ ಹೆಂಗ್ ಕಾಟ ಇಟ್ಕೊನಕ್, ಹೋಗೋಗ ಹಂಗ್ ಮಾಡ್ಕೊಂಬಂದ್ರೆ ನಾವ್ ಮದ್ವೆ ಮಾಡಲ್ಲ, ನಾವ್ ಇಟ್ಕೊನಲ್ಲ. ಅಷ್ಟೊತ್ತಿಗೆ ಅಲ್ಲಿ ತಂಗಿದಾಗಿತ್ತು? ಹ್ಮ್ ತಂಗಿದಾಗಿತ್ತು ಅಲ್ಲಿ ಅಷ್ಟೊತ್ತಿಗೆ. ಹಂಗ ನಾವ್ ಇಟ್ಕೊನಲ್ಲ, ನಾವ್ ಅವ್ನ್ ಸಾಕೋದಿಲ್ಲ. ನಿಮ್ಮ ಅಪ್ಪ ನೋಡಿದ್ರಿ ಈ ತರ? ನಿಮ್ಮ ಅಪ್ಪ ಅವ್ರ ಜೊತೆನೆ ಇದ್ರು? ಅಪ್ಪನ ಅವ್ರ ಜೊತೆನಣ್ಣ, ಅವ್ರ ಜೊತೆ ಅಂದ್ರೆ ಒಳಕ ಬಿಟ್ಕೊನಲ್ಲಣ್ಣ ಅವ್ರ ಅಪ್ಪನ. ಹೊರಗೆ ಮುದ್ದೆ, ಬೇರೆ ಯಾರಿಗೂ ಹಾಕಿದಂಗ್ ಮುದ್ದೆ, ಬೇರೆ ಯಾರಿಗೂ ಹಾಕಿದಂಗ್ ನೀರು. ಇವಾಗ ನೀಡಿಸ್ಕೊಳಕ್ ಬರ್ತಾರಣ್ಣ, ಆತರ ಹೊರಗೆ ಇಟ್ಟು ಹೊರಗೆ ನಮ್ಮ ಅಪ್ಪ ಜಿನ್ನ ಇದ್ ಮಾಡಿದ್ರಣ್ಣ. ತಮ್ಮನ್ ಕರ್ಕೊಂಡು ಹೋದಾಗ ಇಲ್ಲವ ನಾವು ಅದು ಬೇಡ ನಮಗೆ ಅಂತ ಹೇಳಿದ್ರು? ಬೇಡ ಅಂತ ಹೇಳಿದ್ರಣ್ಣ. ಬೇಡ, ನನ್ ಸಾಕೋದಿಲ್ಲವ, ನಾನ್ ನೋಡೋದಿಲ್ಲ, ನಾವ್ ಮದ್ವೆ ಮಾಡಲ್ಲ. ಒಂದು ತಮ್ಮನಿಗಿನ್ನ ಈಗ 21 ವರ್ಷ ಅಣ್ಣ. ನಾವ್ ನೋಡೋದಿಲ್ಲ. ಅವನಿಗೆ ಹಂಗಾದಾಗ 18, ಅವನಿಗೆ ಒಂದ್ 17 ವರ್ಷ ಹಂಗ ಆಗಿರ್ಬೋದು ಅಷ್ಟೇ, 17-18. ಏನ್ ಫ್ರೆಂಡ್ ಜೊತೆ ಹೋಗಿದ್ನ ತಮ್ಮ? ಫ್ರೆಂಡ್ ಜೊತೆ ಕೆಲ್ಸಕ್ ಹೋಗಿದ್ನಣ್ಣ ಅವನು. ಸಾಗರ ಕಡೆಗೆ ಕೆಲ್ಸಕ್ ಹೋಗ್ತಿದ್ದ ಅವನು. ಅಲ್ಲಿ ಹೋದಾಗ ಆತರ ಆಗೈತಿ. ಇಲ್ಲ ನಾವ್ ಸಾಕಲ್ಲ, ದುಡ್ದು ಕೊಡಕಾರ ದುಡ್ದು 40,000 ಗಟ್ಲೆ 50,000 ಗಟ್ಲೆ ಹೋದ್ರೆ ಅಣ್ಣ ಅವನು 4-5 ತಿಂಗಳು ಬರ್ತತಿಲ್ಲ. ಅದೆಲ್ಲ ತಂದು ಕೊಡ್ತಿದ್ದ? ಅದನ್ನೆಲ್ಲ ತಂದು ಕೊಡ್ತಿದ್ದ. ಇವಾಗ ನನ್ ಕೈ ಕೊಟ್ಟಿಲ್ಲ, ನಿನ್ ಕೈ ಕೊಟ್ಟಿಲ್ಲ. ಯಾರಿಗ್ ಕೊಡ್ದಾನ ಅವ್ನ ಯಾರಿಗ್ ದುಡ್ದಕ್ಕೇನೋ ಗೊತ್ತಿಲ್ಲ. ನಾವ್ ಸಾಕೋದಿಲ್ಲ, ನಾವ್ ಇಟ್ಕೊಳೋದಿಲ್ಲ. ದುಡಿಯಂಗಿದ್ದು ಹಿಂಗ್ ಬಿದ್ದು ಹಿಂಗ್ ಕೈ ಮುರ್ಕೊಂಡ್ ಕಾಲ್ ಮುರ್ಕೊಂಡ್ ನಮ್ ತಲೆಗ್ ಬರ್ತತಿ. ಇವಾಗ ಅವ್ನ ಜೀವ ಹೋಗಿದ್ರೆ ನಮ್ ತಲೆಗ್ ಬರ್ತತಿ. ನಾವ್ ಸಾಕೋದಿಲ್ಲ, ನಾವ್ ಮಾಡೋದಿಲ್ಲ. ನಮಗೇನ್ ಹಚ್ಚಲು ಬೇಡ್ರಿ, ನಿಮ್ ಹೊಲನೂ ಬೇಡ, ನಿಮ್ ಸಾವಾಸನೆ ಬೇಡ ನಮಗೆ ಅಂತ ಕಳಿಸಿದ್ರಣ್ಣ. ಈಗ ತಮ್ಮ ಜೊತೆಗೆ ದುಡಿತಾನೆ, ನಮ್ ಜೊತೆಗೆ ಇದ್ದಾನೆ, ಚೆನ್ನಾಗಿದ್ದಾನೆ ಅಣ್ಣ. ಏನು ಸಮಸ್ಯೆ ಏನಿಲ್ಲ. ಇವಾಗ ಅವನಿಗೊಂದ್ ಮನೆ ಕಟ್ಸೋದ್ ಆಗ್ತಿಲ್ಲ ನನ್ ಕೈಲಿ. ಅಂದ್ರೆ ಈಗ ಬಾಯಿ ಎಲ್ಲ ಸರಿ ಹೋಗಿದ್ಯಾ? ಎಲ್ಲ ಚೆನ್ನಾಗಿದೆ ಅಣ್ಣ. ಒಂದು 4-5 ತಿಂಗಳಿಗೆ ಸರೋದವನು. ಎಲ್ಲ ಚೆನ್ನಾಗೈತಿ, ದುಡಿತಾನೆ, ಎಲ್ಲ ಮಾಡ್ತಾನೆ. ಈಗ ಅಲ್ಲೊಂದ್ ಮನೆ ಕಟ್ಸಿ ಇಡಕ್ ಆಗ್ತಲ್ಲ. ಈಗ ಅಪ್ಪಾಜಿ ನೋಡಿದ್ರೆ ಸಣ್ಣ ಅಪ್ಪಾಜಿ ಇಲ್ಲಿ ಬರಲ್ಲ, ಅಲ್ಲೇ ಇರ್ತತಿ. ಉಣ್ಣಕ್ ಹಾಕಲಿಲ್ಲ ನಮ್ ತಂದಿಗೆ. ಅಂದ್ರೆ ಅಷ್ಟು ಇಷ್ಟು ಕೊಟ್ಟಷ್ಟು ತಿನ್ಕೊಂಡು ಅಲ್ಲೇ ಅವ್ರ ಮಲ್ಲೇ ಇದ್ದಾರೆ? ತಿನ್ನೋದು ಇಲ್ಲಣ್ಣ, ನಾವಿಲ್ಲಿದ್ದ ಅಕ್ಕಿ ಅದನ್ನ ಕಳಿಸ್ತೀನಿ, ಎಣ್ಣೆ ಅಕ್ಕಿ ಅದು ಇದು ಎಲ್ಲ ಮಾಡ್ಕೊಂಡು ಉಂಟದ್ ಬೇರೆ. ಅಲ್ಲಿ ಒಂದು ಪಾಟ್ ಶೆಡ್ನಾಗ ಮಾಡ್ಕೊಂಡು ಅವರೇ ಸಪರೇಟ್ ಮಾಡ್ಕೋತಾರ? ಮಾಡ್ಕೊಂಡು ಉಂಟತಿ, ಮಾಡ್ಕೊಂಡು ಉಂಟತಿ ಅಣ್ಣ. ಬಂದ್ರೆ ಇಲ್ಲಿ ಇರೋದಿಲ್ಲ ಅಣ್ಣ, ನೆಮ್ಮದಿಗೆ ನಮ್ಮನ್ನು ಇರಕ್ ಬಿಡಲ್ಲ. ಯಾರು? ನಮ್ ತಂದೆ. ಏನ್ ಮಾಡ್ತಾರೆ? ಜಗಳ ಮಾಡ್ತಾರಣ್ಣ, ಸುಮ್ನೆ ಜಗಳ ನಿಮ್ ಮೇಲೆ. ಬಟ್ ಅವ್ರಿಗೆ ಅಷ್ಟೊಂದು ಪ್ರಜ್ಞೆ ಆರೋಗ್ಯಕರವಾಗಿಲ್ಲ ಈಗ ಅವ್ರಿಗೆ, ಅಲ್ವಾ? ಸ್ವಲ್ಪ ತಲೆ ಕೆಟ್ಟಿದೆ ಈಗ್ಲೂ ಕೂಡ? ಹೂನಣ್ಣ, ಇಲ್ಲ ಅಷ್ಟೊಂದಿಲ್ಲ. ಆದ್ರ ಅಣ್ಣ ಅಷ್ಟೊಂದ್ ತೀರಾ ಹುಚ್ಚಿರ್ತಾರನ ಆಡೋದಿಲ್ಲ ಅಣ್ಣ.
ಅವ್ರಿಗೆ ಗೊತ್ತಾಗುತ್ತೆ, ಸರಿ ತಪ್ಪುಗಳು ಗೊತ್ತಾಗುತ್ತಾ? ಗೊತ್ತಾಕತಿ. ತೀರಾ ಹುಚ್ಚರ್ ತರನು ಆಡಲ್ಲ, ಇತ್ಲಾಗ ಹುಚ್ಚರ್ ತರ ಅಂದ್ರೆ ಯಾರ ಸುದ್ದಿನೂ ಹೋಗಲ್ಲ, ಯಾರ ಗದ್ಲನೂ ಹೋಗಲ್ಲ, ಆ ತರನು ಇರಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ ತುಂಬಾ ಉದ್ದೇಶಪೂರ್ವಕವಾಗಿ ಮಾತಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಹ್ಞೂ ಅಣ್ಣ, ನನಗೆ ಅದೇ ಅನ್ಸೋದು. ತೀರಾ ಹುಚ್ಚರ್ ತರ ಆಡಿದ್ರೆ ಇವಾಗ ಹುಚ್ಚರು ಅಂತ ಸುಮ್ಮನೆ ಆಗ್ಬೋದಿತ್ತು ಅಂತ. ಹ್ಮ್ ತೀರಾ ಹುಚ್ಚರ್ ತರನು ಆಡಲ್ಲ, ಇತ್ಲಾಗ ದುಡ್ಡೆಲ್ಲ ದುಡಿಸ್ಕೊಂಡ್ ನನ್ ಮಗನ್ ತಗ್ ತಿಂತೀನಿ ನೀನು. ಓಹೋ, ಅಂದ್ರೆ ಇವಾಗ ಮಗನ್ ಕರ್ಕೊಂಬಂದು ನೀನ್ ದುಡ್ಸ್ಕೊಂಡ್ ತಿಂತಿದೀಯ ಅಂತ. ನೀನ್ ದುಡ್ಸ್ಕೊಂಡ್ ತಿಂತಿ, ಬೆಳಕಂದು ದುಡ್ಡೆಲ್ಲ ತಿಂತಿ. ಅಲ್ಲಿ ನಿಮ್ಮ ತಂದೆಗೆ ಅವ್ರು ಮೊದ್ಲು ಊಟ ಹಾಕ್ತಿದ್ರಲ್ವ, ಈಗ ಏನ್ ಸಪರೇಟ್ ಮಾಡ್ಕೊಳ್ತಾರೆ? ಮೊದ್ಲು ಊಟ ಆಗ್ತಿದ್ರ ಅಂದ್ರೆ ಅಣ್ಣ ಬಾಳ ಸಮಸ್ಯೆ ಮಾಡಿದ್ರಣ್ಣ ನಮ್ ತಂದೆ. ಚಿಕ್ಕಪ್ಪನ ಹೆಂಡತಿಗೆ ಹೋಗಿ ಅನುಮಾನ ಮಾಡೋದು, ನೀನ್ ಅವ್ರನ್ನ ಕರ್ಕೊಂಬಂದ್ ಇಟ್ಕೊಂತೀರ ಮನೆಗೊಳಗೆ, ಓಹೋ, ಇವ್ರನ್ನ ಕರ್ಕೊಂಬಂದ್ ಇಟ್ಕೊಂತೀರ, ಅನುಮಾನ ಜಾಸ್ತಿ ಅಣ್ಣ. ಅಂದ್ರೆ ಏನಪ್ಪಾ ನನ್ ಬದುಕು ಯಾಕೋ ಹಿಂಗಾಯ್ತು, ನನ್ ಪಾಡಿ ನಾನು ಸುಮ್ಮನೆ ಇದ್ಬಿಡೋಣ ಪರಿಸ್ಥಿತಿ ತಕ್ಕಂತೆ ಅಂತ. ಅಂದ್ರೆ ಆತರ ಇಲ್ಲ, ಅಂದ್ರೆ ಹತ್ಕೊಂಡ್ ನಡೆಯೋ ಬುದ್ಧಿ ಇಲ್ಲ. ಏನ್ ಇಲ್ದೆ ಹೋದ್ರು ಮತ್ತೆ ಇನ್ನೊಬ್ರದಕ್ಕೆ ಯೋಚನೆ, ಇನ್ನೊಬ್ಬರ ಬಗ್ಗೆ ಮಾತಾಡೋ ಬುದ್ಧಿ ಇದೆ. ಬುದ್ಧಿ ಐತಂದ್ರಣ್ಣ ಯಾರ ತಕ್ಕ ಜಾಸ್ತಿ ಮಾತಾಡೋದು ಇಲ್ಲಣ್ಣ ಅವ್ರು. ಯಾವಾಗ ಹೆಂಗಿರ್ತಾರ ಹೇಳಕ್ ಬರ್ಲಿ, ಯಾರ ತಗು ಮಾತಾಡಲ್ಲ, ಯಾರ ತಗು ಇದ್ ಮಾಡಲ್ಲ. ಹೊಟ್ಟಿನಲ್ಲಿ ಹುಚ್ಚ ಅಂತ ಕರಿಬಹುದು, ಯಾಕಂದ್ರೆ ಈಗ ಬದುಕಲ್ಲಿ ಹುಚ್ಚರು ಅಂದ್ರೆ ಬರೀ ತಲೆಕೆಟ್ಟವ್ರು ಮಾತ್ರ ಅಂತಲ್ಲ, ತನ್ನ ಮಿತಿ ಏನು ಅಂತ ತಿಳಿದೇ ಅವರು ಹುಚ್ಚರೇ. ಯಾರ ತಗ ಏನು ಹೇಳ್ಕೊಳೋದು ಇಲ್ಲಣ್ಣ, ಹಿಂಗ್ ನನಗ್ ಹಿಂಗ್ ಪರಿಸ್ಥಿತಿ, ನನ್ ಮಕ್ಳದ್ ಹಿಂಗ್ ಪರಿಸ್ಥಿತಿ. ಅದಕ್ಕೆ ಪರಿಸ್ಥಿತಿ ಹಿಂಗಿದೆಯಪ್ಪ, ನಾನು ಹೆಂಗಿರ್ಬೇಕು ಅಂತ ಅರ್ಥಕೊಂಡ್ ನಡೆಯೋರಲ್ಲ ಅಂತ. ನಡೆಯರಲ್ಲ. ಇವಾಗ ನಾನು ಮನೆ ಇದ್ದಿಲ್ಲಣ್ಣ ನಮಗೆ. ನಿಮಗೆ ಅಂದ್ರೆ ನಿಮ್ ಗಂಡನ ಮನೆಯಲ್ಲ, ನಿಮ್ ಅಪ್ಪನ ಮನೆಯಲ್ಲ? ಗಂಡನ ಮನೇಲಿ ಮನೆ ಇದ್ದಿಲ್ಲ, ಅಪ್ಪನ ಮನೆಯಲ್ಲೂ ಮನೆ ಇಲ್ಲ. ಗಂಡನ ಮನೇಲೂ ಇಲ್ವಾ? ಗಂಡನ ಮನೇಲಿ ಇದ್ದಿಲ್ಲಣ್ಣ, ಈಗ ಕಟ್ಸಿದೀವಿ. ಇವಾಗ ತಮ್ಮ ನಾನು ಇಬ್ರು ಸೇರ್ಕೊಂಡ್ ಕಟ್ಸಿದೀವಿ ದುಡ್ಕಂದು. ಈಗ ನಿಮ್ಮ ಯಜಮಾನರು ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದಾರಾ? ದುಡಿಯೋದು ಕಮ್ಮಿನೇ ಅಣ್ಣ ಅವ್ರು, ದುಡಿಮೆ ಅಲ್ಲ. ಈಗ ದುಡಿಮೆ ಕುಡಿಯೋದು ತಿನ್ನೋದು ಏನಿಲ್ಲಣ್ಣ, ಇವ್ರು ಒಂದ್ ನಮ್ನಿ ಸಣ್ಣ ಹುಡುಗರು ಲೆಕ್ಕದರು. ಓಕೆ, ಅದನ್ನು ಮುಗ್ಧತೆ ಅಂತ ಕರಿಬಹುದಾ, ಅಥವಾ ಅವ್ರಿರೋದೇ ಹಂಗ, ಅವ್ರ ಸ್ವಭಾವನೇ ಹಂಗ? ಅವ್ರ ಸ್ವಭಾವನ ಹಂಗಣ, ಬುದ್ಧಿ ಸ್ವಲ್ಪ ತಿಳುವಳಿಕೆನೆ ಕಮ್ಮಿ. ಇವಾಗ 100 ರೂಪಾಯಿ ಕೊಟ್ಟು ಹೋಗಿ ಏನಾರು ತಂಬ ಅಂದ್ರೆ ಅದ್ರ ಚೇಂಜ್ ಎಷ್ಟಂತ ಗೊತ್ತಾಗಲ್ಲ. ಆಯ್ತು, ಅದು ಒಂದ್ ಮಗು ತರ ಇದೆ ಅಂತ ಅಂತಿದ್ದೀರ ಅಷ್ಟೇ. ದುಡಿಮೆ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ. ದುಡಿಮೆನು ಕಡಿಮೆ ಇದೆ. ಇವಾಗ ಇಬ್ರು ಸೇರ್ಕೊಂಡ್ ನಾನು ಕೂಲಿ ಮಾಡಿ, ನನ್ ತಮ್ಮನು ಕೂಲಿ ಮಾಡಿ, ಇವಾಗ ಒಂದ್ ಸ್ವಲ್ಪ ಹೊಲ್ದಾಗ ಬೆಳೆದಿರೋದ್ನ ಸೇರ್ಕೊಂಡು ನಮ್ಮನೆ ಇಲ್ಲಿ ಕಟ್ಸಿದೀವಿ. ಈಗ ಇಲ್ಲಿ ದುಡ್ಕೊಂಡು ಇಲ್ಲಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಮಾಡೋಣ ಅಂತ ನನ್ ತಮ್ಮನೇ ಐಡಿಯಾ ಮಾಡಿ ಕಟ್ಸಿದ್ದಾನಣ್ಣ. ಅಂದ್ರೆ ಈ ಮನೆಯ ಕಟ್ಟುವಿಕೆಯಲ್ಲಿ ನಿಮ್ಮ ತಮ್ಮನ ಭಾಗವಹಿಸಿಕೆ ಕೂಡ ಇದೆ, ಅಂದ್ರೆ ಆತನ ಹಣ ಕೂಡ ಇದೆ. ಬಾಳ ಇದೆ ಅಣ್ಣ. ನಂದು ಒಂದ್ 4 ಲಕ್ಷ 5 ಲಕ್ಷ ಆದ್ರೆ ನನ್ ತಮ್ಮಂದು ಒಂದ್ 4 ಲಕ್ಷ ಹಾಕಿದಾನಣ್ಣ. ಆಯ್ತು, ತೊಂದರೆ ಇಲ್ಲ. ಬಟ್ ಆ ಸಮಯದಲ್ಲಿ ಮೊದ್ಲು ಇಲ್ಲಿ ಕಟ್ಟೋಣ, ಆಮೇಲೆ ಇದೇ ನಾವಿಬ್ಬರೇ ಪ್ರಯತ್ನ ಮಾಡಿ ಅಥವಾ ಶ್ರಮ ವಹಿಸಿ ಅಲ್ಲೂ ಕಟ್ಟೋಣ ಅಂತ. ಅವಾಗ ನನಗ್ ಮಕ್ಳಿದ್ದಿಲ್ಲ ಅಣ್ಣ. ಓಕೆ, ಮನೆ ಕಟ್ಬೇಕಾರೆ ಇನ್ನ ಈಗ ಒಂದು 4 ವರ್ಷ, ಈಗ ನಾ ಮದ್ವೆ ಆಗಿ 12 ವರ್ಷ 13 ವರ್ಷ ತಕ್ ಬಿದ್ದತಣ್ಣ. ಈಗ ಒಂದ್ ತಿಂಗ್ಳಾಗ ಎತ್ತಿದ್ದು ಮಕ್ಳಾಗಿದ್ದಿಲ್ಲ. ನಾವಿನ್ಯಾರಿಗ್ ಮಾಡೋದು, ನನ್ ತಮ್ಮಗ ಮಾಡಿದ್ರ ತನ್ನ ಲೆಕ್ಕಕ್ಕೆ ನಾವ್ ಇಲ್ಲೇ ಕಟ್ಕೊಂಡು ಇಲ್ಲೇ ಇರೋದು ಅಂತ ಲೆಕ್ಕಕ್ಕೆ ತಲೆ ಓಡಿಸಿ ಮಾಡಿದ್ವಿ ಅಣ್ಣ. ಇವಾಗ ನನಗ್ ಮಕ್ಳ ಒಂದ್ ಪ್ರೆಗ್ನೆಂಟ್ ಇದೀನಿ ಅಣ್ಣ, ಈಗ 4 ತಿಂಗ್ಳಾಗ ಇರ್ತಿದ. ಈಗ ಅದೇ ಸಂಕಟ ಅವ್ರಿಗೆ. ಯಾರಿಗೆ? ನಮ್ ತವ್ರ ಮನೆಯವ್ರಿಗೆ, ಚಿಕ್ಕಪ್ಪವ್ರಿಗೆ ಎಲ್ಲಾರು ಅಂತಾರಣ್ಣ. ಈಗ ನನಗೆ ದುಡ್ಕಂದು ಮನೆ ಕಟ್ಸ್ಕೊಂಡು ಇವಾಗ ನೀನ್ ಪ್ರೆಗ್ನೆಂಟ್ ಇದೆ, ನಿನಗ್ ಆಗ್ತ, ನಿನ್ ತಮ್ಮಗ ಏನಾಯ್ತು? ಬಟ್ ನಿನ್ ತಮ್ಮ ಹಂಗಂತನ? ತಮ್ಮ ಹಂಗಂತಲ್ಲಣ್ಣ. ಇಲ್ಲಿ ಇವಾಗ ಈ ವರ್ಷ ಇಲ್ಲಾಗ ತಕ್ಕ ಇನ್ 2 ವರ್ಷ ಬಿಟ್ಟು ನಮ್ ಅಲ್ಲಿ ಮಾಡ್ಯಾನ ಅಂತ ಬಿಡು ನಿಧಾನಕ್ಕೆ. ಮತ್ ಸಮಸ್ಯೆ ಏನ್ ಮತ್ತೆ? ಅವ್ರಂಗಂತಾರೆ ಅಂತಲ್ಲ? ಅಣ್ಣ, ಅವ್ರ ಹಂಗಂತಾರೆ. ಈ ರೋಗಕ್ಕೆ ಮದ್ದಿಲ್ಲ ಇದಕ್ಕೆ. ಇಷ್ಟ ದಿನ ಮಕ್ಳದಿಲ್ಲ, ತಮ್ಮಂಗ್ ಮಾಡ್ತಿದ್ದೆ, ಈ ಪಟ್ಟಿನಿ ಮಕ್ಳಕ್ಕ ಅಲ್ಲವಾ? ಏನು ಇಷ್ಟು ದಿನ ನಿನ್ನೊಂದಿಗೆ ತುಂಬಾ ಗೌರವಾನ್ವಿತವಾಗಿ ನಡ್ಕೊಂಡು ನಿನ್ನ ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗವಹಿಸಿ ತವ್ರ ಮನೆ ಆ ರೀತಿ ಚೆನ್ನಾಗಿದ್ದ ತವ್ರ ಮನೆ ಇವತ್ತೇನೋ ಈ ರೀತಿ ಅನುಮಾನ ಪಟ್ಟಿದ್ರೆ ಸರಿ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಉದ್ದಕ್ಕೂ ಅವರು ನಿನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗದೆ ಎಲ್ಲದಕ್ಕೂ ನಿನ್ನನ್ನು ದೂರವಿಟ್ಟುಕೊಂಡೇ ಒಳ್ಳೆ ಯಾರೋ ದೂರ ಹೊರಗಿನವ್ರನ್ನ ನೋಡ್ದಂಗೆ ನೋಡ್ಕೊಂಡು ಬಂದಿರೋ ಅವರಿಂದ ನೀನು ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ನೋಡಬೇಕು, ನಾನು ಹೇಳೋದು, ನಿನ್ನ ಮನೆ ಕಟ್ಟುವ ಸಮಯದಲ್ಲಿ ನಿನ್ನ ಮತ್ತು ತಮ್ಮನ ನಡುವೆ ನಡೆದ ಮಾತುಕತೆ ಏನಿತ್ತು ಅಂದರೆ, ನಾವಿಬ್ಬರೂ ಶ್ರಮಪಟ್ಟು, ಅದರಲ್ಲೂ ನಿನ್ನ ತಮ್ಮ ಬಹಳ ಮುಖ್ಯವಾಗಿ, ಮೊದಲು ಇಲ್ಲಿ ಕಟ್ಟೋಣ, ಆಮೇಲೆ ಇದೇ ನಾವಿಬ್ಬರು ಕಷ್ಟಪಟ್ಟು ಅಲ್ಲೂ ಕಟ್ಟೋಣ. ಈಗ ಈ ಮಾತುಗಳನ್ನು ಇವಾಗ ಮೊದಲು ಅವಾಗ ಮಾತಾಡೋ ಸಮಯದಲ್ಲಿ, ಮನೆ ಕಟ್ಟೋ ಸಮಯದಲ್ಲಿ ಅದೇನು ಮಗು ಇರಲಿಲ್ಲ, ಈಗ ಮಗು ಆಗಿದೆ,
ಅವಳು ಮಗಿಗಾಯ್ತು, ಅವಳಿಗಾಯ್ತು, ಇನ್ನು ನನಗೇನು ಇಲ್ಲಿ ಅಥವಾ ನನಗೇನು ಬಂತು ಇದರಿಂದ ಅಂತ ನಿನ್ನ ತಮ್ಮ ಯೋಚಿಸಿದ್ರೆ ನೀನು ದುಃಖ ಪಡು. ಆದರೆ ಇಲ್ಲಿ ನಿನ್ನ ತಮ್ಮ ಬಿಡಮ್ಮ ಇನ್ನು 2 ವರ್ಷ ಆದಮೇಲೆ ಕಟ್ಟೋಣ ಅಂತ ಹೇಳಿದ್ದಾನೆ. ಮತ್ತೆ ಇನ್ನು 10 ವರ್ಷ ಆದರೂ ಆತ ಕೇಳಿದ ಸಮಯಕ್ಕೆ ನಿನ್ನ ಕೈಲಾದಷ್ಟು ಮಾಡೋ ಉದ್ದೇಶ ನಿನಗೂ ಇದೆ, ಹೌದಲ್ಲ? ನನಗ್ ಬಾಳ ಇದೆ ಅಣ್ಣ. ಆದ್ರೆ ಹೇಳಿಸ್ಕೋಬೇಕು. ಅವ್ರ ಹೆಂಗ್ ತಿಳ್ಕೊಂಡಿದ್ರಣ್ಣ, ಇವ್ರಿಗೆ ಮಕ್ಳೇ ಆಗಲ್ಲ. ಯಾರು ತಿಳ್ಕೊಂಡಿದ್ರು? ನಮ್ಮ ಅಜ್ಜಿ ನನ್ ಸಾಕಿದ್ನಂತ ನಮ್ಮ ಅಜ್ಜಿ ನಂಗೆ ತಿಳ್ಕೊಂಡದ್ಲೋಡ. ತಿಳ್ಕೊಂಡಿದ್ರು, ಸರಿ ಆಯ್ತು. ಏನು ಅದರಿಂದ ಏನು ಸಮಸ್ಯೆ ಏನು? ಅವ್ರು ಹಂಗೆ ತಿಳ್ಕೊಂಡಿದ್ರು, ಆದರೂ ಮಕ್ಕಳ ಅದು ಸಮಸ್ಯೆ ಏನೀಗ? ಅದು ಅಣ್ಣ ನನಗೆ ಮಕ್ಳಾಗೋ ಚಾನ್ಸೇ ಕಡಿಮೆ. ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು IVF ನಿಂದ ಹೋಗ ಮಾಡ್ಕೊಂಡು ಅದೇ ಸಮಸ್ಯೆ ಅವರಿಗೆ. ನೋಡವ್ವ, ಈಗ ನನಗೆ ಅರ್ಥವಾಗುತ್ತೆ. ನಿನ್ನ ಸುತ್ತಮುತ್ತಲಿನವರು, ಅದರಲ್ಲೂ ನಿನ್ನ ತವರು ಮನೆಯವರು, ಸಾಕಿ ಸಲಹಿದವರು ನಿನ್ನ ಈ ಪರಿಸ್ಥಿತಿ ಅಥವಾ ನಿನ್ನ ಬದುಕಿನ ಕುರಿತು ಸಾಧ್ಯವಾದ್ರೆ ಒಳ್ಳೆ ಮಾತಾಡ್ಲಿ, ಯಾಕೆ ಮಾತಾಡಬೇಕು ಅನ್ನೋದೇ ನಿನ್ನ ದುಃಖ, ಹೌದಲ್ಲವ್ವ? ಕಷ್ಟಪಟ್ಟು ಮಾಡ್ಕೊಂತಿದ್ದ ಇದೀವಿ. ನಾನು ಒಂದ್ ನೆಲೆ ನಿಂದ್ರಿಸ್ಬೇಕು, ನಮ್ಮ ತಮ್ಮನ್ನ ನಾನು ಒಂದ್ ನೆಲೆ ನಿಂತ್ಕೊಬೇಕು. ನನ್ಗಿಂತ ಕೊಟ್ರು ಅಂತ ನಾನು ಅನ್ಸ್ಕೊಂಬಾರ್ದು. ಕಿವಿ ಕೇಳಲ್ಲ ಅಣ್ಣ ಅವ್ರಿಗೆ, ಯಾರಿಗೆ? ನಮ್ಮ ಮನೆಯವ್ರಿಗೆ ಕಿವಿ ಕೇಳಲ್ಲ. ಇವಾಗ ಎಲ್ಲರೂ ಹೋಗಿ ನಾ ಕಡೆ ದುಡ್ಕೊಂಡ್ ಬಂತ ಹಾಕೋ ಶಕ್ತಿನೂ ಇಲ್ಲ. ನಾನ್ ಕೂಲಿ ಮಾಡ್ಬೇಕು, ನಾನ್ ಜೀವನ ಮಾಡ್ಬೇಕು, ಹೊಲನೂ ಇಲ್ಲ. ಅಂದ್ರೆ ಇಂತರಿ ಕೊಟ್ರು ನಾನು ಹಿಂಗ್ ಇದ್ ಮಾಡ್ಬಾರ್ದು, ಹೋಗ್ಬಾರ್ದು ನನ್ನ ಲೆಕ್ಕಕ್ಕೆ ನಾನು ಎಷ್ಟು. ಆಯ್ತವ್ವ, ಆಯ್ತು. ಈಗ ನೀನು ಕಷ್ಟಪಟ್ಟಿದ್ದೀಯಾ, ಇಂಥವ್ರನ್ನ ಕಟ್ಟಿಕೊಂಡು ನೀನೇನು ಕೆಟ್ಟ ದಾರಿ ತುಳಿದಿಲ್ಲ. ನಿನ್ನ ಶಕ್ತಿಯಲ್ಲಿ ಈ ಮನೆಯನ್ನ ಆಡ್ಕೊಳ್ಳೋರ ಮುಂದೆ ಎತ್ತಿ ಬೆಳೆಸಿದ್ದೀಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನಿನಗಿರೋ ದೊಡ್ಡ ರೋಗ ಏನು ಗೊತ್ತೇನು? ನಿಮಗೆ ಈ ಹೊರಗಿನವರ ಅಭಿಪ್ರಾಯಗಳನ್ನು ಕಟ್ಟಿಕೊಂಡು ಬದುಕೋ ಕೆಟ್ಟ ಜೀವನ ನಿಮ್ಮದು. ಇಲ್ಲಿ ಅಷ್ಟೆಲ್ಲ ಈ ಜನ ಹೇಳಿದ್ರು ಕೂಡ ತಮ್ಮ ನಿನ್ನ ಮನೆಗೆ ಒಳ್ಳೇದಾಗಲಿ, ನಿನ್ನ ಬದುಕಿಗೆ ಒಳ್ಳೇದಾಗಲಿ, ಅಥವಾ ನನ್ನ ಅಕ್ಕನಿಗೆ ಒಳ್ಳೇದಾಗಲಿ, ಅವಳಿಗೊಂದು ಮೊದಲು ಕಟ್ಟೋಣ ಅಂದರೆ ಈ ಮನೆ ಕಟ್ಟಿ ಆದಮೇಲೆ ಅಕ್ಕ ಎಲ್ಲಿ ಕೈ ಎತ್ತು ಬಿಡ್ತಾಳೋ ಅಂತ ಅವತ್ತೇ ಅವ್ನು ಸರ್ಕೊಳ್ಬೋದಿತ್ತಲ್ವಾ? ಅವನು ನಂಬಿಕೆ ಇಟ್ಟು ನಿನ್ನ ಜೊತೆ ಇದ್ದಾನೆ, ಅಥವಾ ನೀವು ಒಂದು ಮನೆ ಕಟ್ಟೋ ಕಡೆ ಅವನು ಗರಿಷ್ಠ ಪ್ರಯತ್ನ ಮಾಡಿದ್ದಾನೆ. ಮತ್ತು ಇವತ್ತಿಗೆ ಆತ ಈಗ ಮಕ್ಕಳಾಗಿದ್ದಾವೆ ಬಿಡು, ಇವಳು ಮತ್ತು ನನಗೆ ಕೈ ಎತ್ತಿದ್ಲು ಅಂತ ಯಾವುದೇ ಮಾತನ್ನು ಆತ ಆಡ್ತಾ ಇಲ್ಲ. ಈ ಯಾರು ನಿನ್ನ ಜೊತೆ ಕೈ ಜೋಡಿಸಿದ್ರು, ಯಾವ ತಮ್ಮ ನಿನ್ನ ಜೊತೆ ಇಷ್ಟೆಲ್ಲ ಬಂದಿದ್ದಾನೆ, ಅವನಿಂದ ಏನೂ ವಿಷಯ ಇಲ್ಲ. ಈ ಹೊರಗಿನವ್ರು ನಿನ್ನ ಕುರಿತು ಏನೇನು ಮಾತಾಡ್ತವ್ರೆ ಅನ್ನೋದನ್ನೆಲ್ಲ ತಲೆಗೆ ತುಂಬಿಕೊಂಡು ನೀನು ಇಷ್ಟು ಯಾತನೆ ಪಡೋ ಹೆಣ್ಮಗಳು, ಅದು ಹೇಗೆ ನಿನ್ನ ಮನೆಯನ್ನು ಬೆಳೆಸ್ತೀಯ? ಮೊದಲು ಬುದ್ಧಿ ಕಲಿ. ನಿಮ್ಮ ಜೀವನದಲ್ಲಿ ಯಾರು ನೀನು ಕೆಟ್ಟಾಗಿ ಬಂದು ಏನವ್ವ, ಹೆಂಗಿದೀಯವ್ವ, ಏನು ಮಾಡ್ಕೊಂಡವ, ತಗೊಳ್ಳವ, ನಮ್ಮ ಕೈಲಾಗಿ ತಗೊಳ್ಳವ ಸ್ವಲ್ಪ ಅಂತ ಯಾರು ಬಂದು ಶಿವ ಅಂತ ಬಂದು ಮಾತಾಡಿಸ್ಲಿಲ್ಲ, ಅವ್ರೆಲ್ಲರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದು ಎಷ್ಟು ದುರ್ಬುದ್ಧಿ ಅಲ್ವಾ ಅದು? ಮೊದಲು ಆ ಬುದ್ಧಿ ಬಿಡು. ಯಾವತ್ತು ನಿನ್ನ ತಮ್ಮ ನಿನ್ನ ಮೇಲೆ ನಂಬಿಕೆ ಇಟ್ಟು ತಡೆಪ ಇಂಥವ್ರಿಗೆ ಕೊಟ್ಬಿಟ್ಟಿದ್ದೀವಿ ನನ್ನ ಅಕ್ಕನನ್ನು, ನನ್ನನ್ನು ಕೂಡ ಅಷ್ಟೇ ತಾಯಿ ಥರ ನಿಂತು ನೋಡಿದ್ದಾಳೆ. ಇವತ್ತಿಗೂ ಆ ಜೀವದಲ್ಲಿ ಅಷ್ಟೊಂದು ಸನ್ನಡತೆ ಇರಬೇಕಾದ್ರೆ, ಒಳ್ಳೆ ಉದ್ದೇಶಗಳಿರಬೇಕಾದ್ರೆ ನೀನು ಹೊರಗಡೆಯವರು ಆಯ್ತವ. ಇವ್ರು ಯಾರು ಹೊರಗಡೆಯವರು? ನಿನ್ನ ಅಜ್ಜಿಯಿಂದ ಹಿಡಿದು, ನಿನ್ನ ಚಿಕ್ಕಪ್ಪದಿರಿಂದ, ನಿನ್ನ ತವ್ರ ಮನೆ ವಿಚಾರದಿಂದ ಹಿಡಿದು ಇವರು ಎಲ್ಲರೂ ನಿನ್ನ ವಿರುದ್ಧ ಇನ್ನೂ 1000 ಮಾತಾಡಲಿ, ಕಡೆಗೆ ಏನೋ ಹೋಗಿ ಮಾಡಿಸ್ಕೊಂಡು ಬಂದರೂ ಕೂಡ ನಿನಗೆ ಭಗವಂತನ ಮೇಲೆ ನಂಬಿಕೆ ಇರಬೇಕು, ನಿಯತ್ತಿರಬೇಕು. ತಮ್ಮ ನಿನಗೇನು ಕೊಟ್ಟ, ನೀನು ಅದೇ ಶಕ್ತಿಯನ್ನು, ಅಷ್ಟೇ ಹಣವನ್ನು ಅಥವಾ ಅಷ್ಟೇ ಪ್ರಮಾಣದಲ್ಲಿ ಅವನಿಗೆ ನಾಳೆ ನೀನು ಕೊಟ್ಟರೆ ಅದು ಮುಗೀತು. ನೀನು ಹೀಗೆ ಕೊರಗಿ ಈಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ನೀನು ಇನ್ನಷ್ಟು ಕುಗ್ಗುತ್ತೀಯ. ಮತ್ತು ಒಂದು ಹಂತ ಆದಮೇಲೆ ನಿನ್ನ ತಮ್ಮನಿಗೂ ಅನಿಸುತ್ತೆ, ಅಲ್ಲ ನಾನು ಇಷ್ಟೆಲ್ಲ ಎಲ್ಲರನ್ನೂ ಎದುರಾಕೊಂಡು ನಾನು ಅಕ್ಕನ ಪರವಾಗಿ ನಿಂತು ಇಷ್ಟೆಲ್ಲ ಮಾಡಿದ್ರು ಕೂಡ ಇವಳಿಗೆ ಅದೇ ದೊಡ್ಡದಾಯಿತು, ಇವ್ರು ಹಂಗಂತವ್ರೆ, ಇವ್ರು ಹಂಗಂತವ್ರೆ ಅಂತಲೇ ಕೊರಗುತ್ತಿದ್ದಾಳೆ. ಮತ್ತು ಈಕೆ ಮೇಲೆ ಇಟ್ಟಿರುವ ನಂಬಿಕೆಗಿಂತ ಅವರ ಅಪನಂಬಿಕೆಗಳಿಗೆ ಇವಳು ದೊಡ್ಡ ಸ್ಥಾನ ಕೊಡ್ತಾಳೆ ಅನ್ನೋದಾದರೆ ನಿನ್ನ ತಮ್ಮನಿಗೆ ದ್ರೋಹ ಮಾಡಿದಂಗೆ ಆಯ್ತಲ್ಲ. ದ್ರೋಹ ಕೇವಲ ಹಣದ್ದೋ ಅಥವಾ ಒಡೆದಿದ್ದೋ ಬೈದಿದ್ದೋ ದ್ರೋಹ ಮಾತ್ರ ಅಲ್ಲ, ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ನಿನ್ನ ತಮ್ಮನ ಪ್ರೀತಿಗೆ ಮಹತ್ವ ಕೊಡು, ನಿನ್ನ ತಮ್ಮನ ನಂಬಿಕೆಗೆ ಮಹತ್ವ ಕೊಡು, ಆತನ ಬಲಿದಾನಕ್ಕೆ ಮಹತ್ವ ಕೊಡು. ಹೌದವ್ವ, ನೀನು ಅವರಿಗೆ ಕಷ್ಟ ಕಾಲದಲ್ಲಿ ಆತ ಕೆಳಗಡೆ ಬಿದ್ದಾಗ ನೀನು ಕಷ್ಟಪಟ್ಟಿದೀಯ, ಚಿನ್ನ ಪನ್ನ ಅಡವಿಟ್ಟು ಆತನಿಗೇನು ಮಾಡಿದ್ದೀಯ, ಆ ಋಣ ಅವನು ತೀರಿಸಿದ್ದಾನೆ. ಇವತ್ತಿಗೆ ನೀನು ತಮ್ಮನಿಗೆ ಏನೇ ಕೊಡದೆ ಸುಮ್ಮನಾದರೂ ಕೂಡ ನೀನು ಮಾಡಿದ್ದನ್ನು ಅವನು ಮಾಡಿದ್ದಾನೆ. ಸುಮ್ಮನೆ ವ್ಯವಹಾರದ ಲೆಕ್ಕಕ್ಕೆ ತಗೊಂಡ್ರೆ ನೀನು ಆತನನ್ನು ಬದುಕಿಸಿದ್ದೀಯಾ, ಆತನೇ ಮನೆ ಕಟ್ಟಿಕೊಟ್ಟಿದ್ದಾನೆ ಅನ್ಬೋದು ಸುಮ್ಮನೆ ವ್ಯವಹಾರ ಲೆಕ್ಕಕ್ಕೆ. ಆದರೆ ನಿಮ್ಮ ಸಂಬಂಧ ಬರೀ ವ್ಯವಹಾರದ್ದಲ್ಲ. ಆತ ನಾಳೆ ಏನು ಊರಲ್ಲಿ ಮನೆ ಕಟ್ಟಬೇಕು ಅಥವಾ ಅವ್ರ ಮುಂದೆ ನಾನು ನಿಲ್ಲಬೇಕು, ಬದುಕಬೇಕು,
ಇನ್ನೂ 21 ವರ್ಷವಾ? ಈಗಲೇ ಯಾಕೆ ಆತ್ರ? ಅವನು ಬಾಳ ಚಿಂತೆ ಇಟ್ಕೊಂಡ್ಬಿಡ್ತಾನಣ್ಣ. ನನಗೆ ಅವ್ನ್ ನೋಡ್ದಂಗೆ ಸಂಕಟ ಆಕತಿ. ಏನ್ ಅಯ್ಯೋ, ಚಿಂತೆ? ನನ್ ತಂದೆ ಈ ತರ, ನಮ್ ಜೀವನ ಈ ತರ, ನನ್ ನಾಳೆ ಹೊತ್ತಿನ ಹೆಣ್ಣು ಯಾರು ಕೊಡಲ್ಲ, ನಮ್ ಜೀವನ ಇಷ್ಟೇ. ಒಂಥರ ಅವನು ಹಂಗೆ ಯೋಚನೆ ಮಾಡಿ ಮಾತಾಡಕರಾಕ ನಮ್ ಜೀವನ ಇಷ್ಟ ಏನಕ್ಕ, ನಮ್ ಜೀವನ ಇಷ್ಟ ಏನಕ್ಕ, ನಾವ್ ಸಾಯತಕ್ಕ ನಿಂಗೆ ಇರಕನಕ್ಕ, ಒಬ್ರ ಕಣ್ಣಿಗೆ ಗುರಾಗೆ ಇರಕನಕ್ಕ ಅಂತ ಮಾತಾಡಕರ ಸ್ವಲ್ಪ ಸಂಕಟ ಆಕತ್ತಡ ಅಷ್ಟೇ, ಇನ್ನೇನಲ್ಲ. ಆಗುತ್ತವ್ವ. ಅನುಭವ, ಜೀವನದ ಅನುಭವ ಇರೋ ನೀವು ಅವರಿಗೆ ಬುದ್ಧಿ ಹೇಳಿ, ಏನು ಹಿಂಗ್ ಮಾತಾಡ್ತಿ? ಇವತ್ತು ನೋಡಪ್ಪ, ಸುಮ್ಮನೆ ಹೇಳ್ತೀನಿ, ಇವತ್ತು ನೀವು ಏನಿದ್ದೀರಲ್ಲ, ತಮ್ಮ, ನೀನು, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಅದೇ ಮನೇಲಿ ಏನು ಬದುಕ್ತಾ, ಜೀವನ ಪೂರ್ತಿ ಹಿಂಗೇ ಇದ್ರೂ ಕೂಡ ಅದು ದುರಾದೃಷ್ಟ ಏನಲ್ಲ. ಯಾಕಂದ್ರೆ ನಿಮ್ಮಷ್ಟು ಒಂದು ಜಾಗ ಇಲ್ಲ, ನಿಮ್ಮಷ್ಟು ಒಳ್ಳೆ ಗಂಡ ಇಲ್ಲ, ಅಥವಾ ನಿಮ್ಮಷ್ಟು ಮಕ್ಕಳಿಲ್ಲ, ನಿಮ್ಮಷ್ಟು ಒಂದು ಆರೋಗ್ಯ ಇಲ್ಲ, ಇದೂ ಇಲ್ಲದ ಯಾತನೆ ಪಡ್ತಾ ಇರೋ, ಬೀದಿಲಿ ಎಲ್ಲೋ ಗುಡಿಸ್ಲಾಕೊಂಡು ಮಲಗ್ತಿರೋ ಅವ್ರ ಕತೆ ಏನು? ಅಂದರೆ ನಿಮಗೆ ನಿಮ್ಮ ಅತೃಪ್ತಿಯೇ ಶತ್ರು. ಆಯಿತು, ಆಗೋ ಕಾಲಕ್ಕೆ ಆಗುತ್ತೆ, ಯಾವುದು ಸುಲಭವಾಗಿ ಆಗಲ್ಲ. ಎಲ್ಲದಕ್ಕೂ ಶ್ರಮ, ಬಲಿದಾನ ಅಥವಾ ಪರಿಶ್ರಮಗಳು ಬೇಕು. ಅದು ಮಾಡ್ಕೊಳ್ತಾ ಹೋಗಿ ದುಡಿಮೆ ಮಾಡ್ಕೊಂಡು ಅಲ್ಲೆಲ್ಲೋ ಕಟ್ಕೊಳ್ತೀರಾ, ಆಗುತ್ತೆ. ಆದರೆ ನೀವು ಈ ಹಿಂದೆ ಸ್ವಲ್ಪ ಈ ನೋವುಗಳನ್ನೆಲ್ಲ ಅನುಭವಿಸಿರೋದ್ರಿಂದ ತಾಯಿ ತಂದೆ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಆಗಲೇ ಮಕ್ಕಳಿಗೆ ಬದುಕು ಚಂದ. ಏನು ಮಾಡ್ತೀಯವ, ಕೆಲವೊಬ್ಬರು ಬದುಕಲ್ಲಿ ತಾಯಿ ತಂದೆಯರು ಯಾಕೋ ಇರಲ್ಲ, ಅಥವಾ ಇದ್ದರೂ ಕೂಡ ಅವರು ಶಕ್ತಿ ಕೊಡಲ್ಲ. ತಾಯಿದು ತಂದೆಯದ್ದು ಒಂದು ಬೆಂಬಲ ಇದ್ದು, ಅವರ ಆಶೀರ್ವಾದ ಇದ್ದು, ಅವ್ರು ನಿಮಗೋಸ್ಕರನೇ ಬದುಕಿರಬೇಕು ಅಂದರೆ ಅದು ಏನೋ ಒಂದು ಜನ್ಮದ ಪುಣ್ಯ ಇರಬೇಕು. ಯಾಕೋ ನಿಮ್ಮ ಬದುಕಲ್ಲ ಅದು ನಡೆದಿಲ್ಲ, ಹಾಗಂತ ಭಗವಂತ ಏನು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಚಿಕ್ಕಪ್ಪ ನೋಡವ್ವ, ನಾನು ಹೇಳೋದು, ಚಿಕ್ಕಪ್ಪದಿರಿ ಇವತ್ತಿಗೆ ಏನೇ ಮಾತಾಡಲಿ, ನಿಮ್ಮನ್ನು ಅವತ್ತು ಆಸ್ತಿ ಇದೆ ಅಂತ ಸಾಕಿದ್ರೋ, ಇನ್ನೇನಕ್ಕೆ ಸಾಕಿದ್ರೋ, ಒಟ್ಟಿನಲ್ಲಿ ನಿಮಗೆ 3 ಹೊತ್ತು ಊಟ ಹಾಕಿ ಅಷ್ಟೋ ಇಷ್ಟೋ ನೋಡ್ಕೊಂಡ್ರು, ಹೌದಲ್ಲವ? ನಾನು ಹೇಳೋದು ಕೇಳಿದ್ರು, ನಿಮಗೆ ಅವ್ರನ್ನ ಬೈಲಿಕ್ಕೆ 1000 ಕಾರಣ ಇರ್ಬೋದು. ಮನುಷ್ಯ ಯಾವಾಗಲೂ ಕೃತಜ್ಞತೆಯಲ್ಲಿ ಬದುಕಬೇಕು, ಹೌದಲ್ವಾ? ಈಗ ನಾಳೆ ನಿನ್ನ ತಮ್ಮನು ಹೇಳ್ಬೋದಲ್ವಾ, ಅದೇನದು, ನನಗೆ ಎಲ್ಲೋ ನನಗೆ ಆಕ್ಸಿಡೆಂಟ್ ಆಯಿತು, ಒಂಚೂರು ತೊಂದರೆ ಆಗಿತ್ತು, ಆಸ್ಪತ್ರೆಗೆ ತೋರಿಸಿದ್ಲು, ಅದಕ್ಕೆ ಯಾಕೆ ಅವಳಿಗೆ ನಾನು ದೊಡ್ಡದಾಗಿ ಹೊಗಳಬೇಕು ಅಂತ ಅನ್ಬೋದಾ? ಇಲ್ಲ. ಯಾಕಂದರೆ ನನಗೆ ಹಸಿವಾದಾಗ ಬೈಕೊಂಡೋ ಕೊರಕೊಂಡೋ ನನಗೊಂದು ತುತ್ತು ಅನ್ನ ಕೊಟ್ಟವರನ್ನು ನಾನು ಸ್ಮರಿಸಬೇಕೇ ಹೊರತು, ಅಂದರೆ ಅನ್ನ ಕೊಟ್ಟರು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕೇ ಹೊರತು ಏನಂದ್ಕೊಂಡು ಕೊಟ್ಟರು ನನಗದು ಬೇಡ, ನನ್ನ ಹೊಟ್ಟೆ ತುಂಬತಷ್ಟೇ, ಹೌದಲ್ಲ? ನೀವು ನಿಮ್ಮ ಚಿಕ್ಕಪ್ಪ ಅಥವಾ ನಿಮ್ಮ ತವರು ಮನೆ ಕುರಿತು ಆಯ್ತವ, ಇಷ್ಟಿಷ್ಟೇ ಭಾಗ್ಯ ನಮ್ಮ ಪಾಲಿಗೆ ಇದ್ದಿದ್ದು ಅಂದ್ಕೊಂಡು ಮುಂದೆ ಹೋಗಬೇಕು. ಅಯ್ಯೋ ನಮ್ಮ ಹಣೆ ಬರ ಇಷ್ಟೇನಾ, ನಾವು ಉದ್ದಕ್ಕೂ ಹಿಂಗೆ ಬದುಕಬೇಕಾ, ಅಯ್ಯೋ ನಮ್ಮ ಜೀವನ ಎಲ್ಲ ಇಷ್ಟೇ ಇರಬೇಕಾ, ಅವರಡೆ ನಾವು ಕಾಲು ಕಸವಾಗೇ ಇರಬೇಕಾ? ಇಲ್ಲ. ನಿನ್ನ ಅಂತರಂಗದಲ್ಲಿ ಯಾವಾಗ ಪರವಾಗಿಲ್ಲ ಅಕ್ಕ, ನಾವಿವತ್ತು ಇಷ್ಟಾದರೂ ಇದ್ದೀವಿ, ಅಮ್ಮ ಹೋದ್ಮೇಲೆ ಅಪ್ಪ ಹಿಂಗಾದ ಮೇಲೆ ನಾವು ಬೀದಿಗೆ ಬಂದಿಲ್ಲ, ಅಥವಾ ದೇವ್ರು ನಮ್ಮನ್ನು ಎಲ್ಲೋ ಪೇಪರ್ ಹಾಕ್ಕೊಂಡು ಬದುಕೋ ಥರ ಜೀವನ ಮಾಡಿಲ್ಲ, ಏನೋ ಚಿಕ್ಕಪ್ಪ ಅನ್ನೋ ನೆಪ ಇಟ್ಕೊಂಡು ದೇವರು ನಮ್ಮನ್ನು ಆ ಆಶ್ರಯದಲ್ಲಿ ಬೆಳೆಸಿ ಇವತ್ತು ಇಲ್ಲಿ ಕಳಿಸಿದ್ದಾನೆ. ಎಲ್ಲ ಕೆಳಗೆ ಬಿದ್ದ ಸಮಯದಲ್ಲೂ ನೀನು ನನಗಾದೆ, ಇವತ್ತು ನಾನು ನಿನಗಾಗಿದ್ದೀನಿ, ನಾವು ಹೆಂಗೆ ಹೋಗೋಣ ಅಕ್ಕ? ಯಾಕಂದರೆ ನಮ್ಮಷ್ಟು ಇಲ್ಲದವ್ರು ಎಷ್ಟು ಜನ ಇದ್ದಾರೆ. ಆ ತಮ್ಮನಿಗೇನೋ ಬುದ್ಧಿ ಇಲ್ಲ, ಅಕ್ಕನಾಗ ನನಗಿರ್ಬೇಕಲ್ವ? ಅಯ್ಯೋ ತಮ್ಮ, ಇವತ್ತು ಯಾಕೋ ನೀನು ಈ ಬದುಕಿಗೆ ಇಷ್ಟೇನೋ ನಮ್ಮ ಜೀವನ, ಇದರಲ್ಲೇ ನಮ್ಮ ಜೀವನ ಕಳಿಬೇಕಾ, ಹಂಗ ಅಂತಿದೆಯಲ್ಲೋ? ನಿನ್ನದೇ ವಯಸ್ಸಿನ ಎಷ್ಟೋ ಮಕ್ಕಳು ಗ್ಯಾರೇಜಲ್ಲಿ ಕೆಲಸ ಮಾಡ್ತವ್ರೆ, ಅಪ್ಪ ಅಮ್ಮ ಇಲ್ಲ, ಅಥವಾ ಅವ್ರಿಗೆ ನಂತರ, ನನಗೆ ನಾನಾದರೂ ನಿನಗಿದ್ದೀನಿ, ನಂತರ ಇಲ್ಲ ಅಕ್ಕ ತಂಗಿ ಯಾರೂ ಇಲ್ಲದೆ ಎಷ್ಟೋ ಮಕ್ಕಳು ತಲೆ ಮೇಲೆ ಹೊಡೆದ್ರು ಒಡಿಸ್ಕೊಂಡು, ಬೈದ್ರು ಬೈಸ್ಕೊಂಡು, ಕಾಲಲ್ಲಿ ಹೋದ್ರು ಒದಿಸ್ಕೊಂಡು ಎಲ್ಲೋ ಬದುಕ್ತಲೇ ಅವಲ್ಲವ, ಮಳೆಯಲ್ಲಿ ಬಿಸಿಲಲ್ಲಿ ಒದ್ದಾಡ್ಕೊಂಡು. ಈಗ ನಮ್ಮ ತಮ್ಮನ ಜೀವನ ಹಂಗೆ ಆಗಿದ್ದು ಇಷ್ಟು ದಿನ, ಈಗ 4 ವರ್ಷ ಇಲ್ಲ ಅಂತ ನಾವು ಅದನ್ನೇ ಹೇಳೋದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿಂದ ಇನ್ನೂ ಎತ್ತರಕ್ಕೆ ಹೋಗ್ತೀರಾ, ಸಮಾಧಾನ ಇರಬೇಕು. ಈಗ ಯಾರಿಗೂ ನೀವು ಮಾತಿನ ಮೂಲಕ ಉತ್ತರ ಕೊಡೋ ಸ್ಥಿತಿಲಿ ನೀವಿಲ್ಲ, ಹೌದಲ್ಲ? ಯಾರು ಏನಾದರೂ ಅನ್ಲಿ, ಅದು ದೇವರ ಪ್ರಸಾದ ಅಂದುಕೊಂಡು ಎಲ್ಲ ನೋಡಿಕೊಂಡೆ ತಾಯಿ, ದೊಡ್ಡವರೆಲ್ಲ ಇವನ್ನೆಲ್ಲ ನೋಡಿಕೊಂಡೆ ಮೇಲಕ್ಕೆ ಬಂದಿರೋದು ಎಲ್ಲ. ಏನು ಒಂದೇ ಸತಿ ಆಗ ನೋಡಿದ್ರೆ ಇವತ್ತು ನಿಮಗೆ 30 ವರ್ಷ, ತಮ್ಮನಿಗೆ 21 ವರ್ಷ. ಇವತ್ತು ನಿಮಗೆ ಅಂತ ಏನೋ ಒಂದು ಪುಟ್ಟು ಮನೆ ಕಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ತಮ್ಮ ಏನೋ ಸ್ವಂತ ಒಂದು ಕೆಲಸ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ಎಷ್ಟೋ ಜನ 40-50 ಆದರೂ ಒಂದು ಸ್ವಂತ ಸೂರು ನೋಡಿಲ್ಲ, ಒಂದೊಳ್ಳೆ ಕೆಲಸ ಇಲ್ಲ. ಈ ಕಡೆ ಬಂದು ಆರಾಮಾಗಿ ಮಲ್ಗೋಣಪ್ಪ, ಏನೋ ಕಷ್ಟದಲ್ಲಿ ಒದ್ದಾಡ್ಕೊಂಡು ಬಂದರು, ಸಂಜೆ ಆದರೆ ನಮ್ಮದು ಅಂತ ಒಂದು ಮನೆ, ಅಕ್ಕನ ಮನೆನೋ ನನ್ನ ಮನೆನೋ ಏನೋ ಒಂದು, ಇದು ಏನೂ ಇಲ್ಲದ ಜನರನ್ನು ಒಂಚೂರು ನೋಡ್ತಾಯಿ. ನನ್ನ ಪ್ರಕಾರ ಇವತ್ತು ನೀವು ದುಃಖ ಪಡಲಿಕ್ಕೆ ಕಾರಣ ಇಲ್ಲ. ಎಲ್ಲ ತವ್ರ ಮನೆಯವರು 1000 ಮಾತಾಡಲಿ, ನಿನಗೆ ದೇವರು
ಶಕ್ತಿ ಕೊಟ್ಟಿದ್ದಾನೆ. ಅದೇ ಯಾವುದೋ ಪರಸ್ತ್ರೀ ಸಹವಾಸ ಇಟ್ಕೊಂಡು ಕುಡಿದು ತಿಂದು ಜವಾಬ್ದಾರಿ ತಗೊಳ್ಳದೆ ₹1 ದುಡಿದೆ ಮನೆಗೆ ಬರದೆ ಅಲ್ಲೆಲ್ಲೋ ಬಿದ್ದು ಒದ್ದಾಡೋ ಗಂಡ ನಿನ್ನೆ ಕೊಟ್ಟಿಲ್ಲ ದೇವರು. ಏನೋ ಇರೋದ್ರಲ್ಲಿ ಬೆಟರ್ ಇದೆ, ಹೌದಲ್ಲವಾ? ಅದ್ರಾಗ ಏನ್ ಸಮಸ್ಯೆ ಇಲ್ಲ ನನ್ನ ಗಂಡನ. ಈಗ ನಾನು ಹೇಳ್ಬೋದಾ, ಆಯ್ತವ ನಿನ್ನ ಗಂಡ ನಾಳೆಯಿಂದ ದಾರಿ ತಪ್ಪಲಿ ಅಂದಾಗ ಇದು ಸಮಸ್ಯೆ ಅಲ್ಲ. ನಾಳೆಯಿಂದ ಏನಾದರೂ ಗಂಡನ ವಿಚಾರದಲ್ಲಿ ತುಂಬ ಮರ್ಯಾದೆ ಹೋಗುವಂಥದ್ದು ನಡೆಯೋಕೆ ಶುರುವಾಯಿತು ಅಂದರೆ ನಿನಗೆ ಆಗ ನಿಜವಾದ ಸಮಸ್ಯೆ. ಇವೆಲ್ಲ ಸಮಸ್ಯೆ ಅಲ್ಲ. ಈಗ ನಿನ್ನ ತಮ್ಮನಿಗೆ ನೀನು ಹೇಳವ್ವ, ಯಪ್ಪ ಹಂಗೆಲ್ಲ ಯೋಚನೆ ಮಾಡಬೇಡಯ್ಯ. ದರಿದ್ರ ಮನೆಯಲ್ಲೋ ಬಟ್ಟೆಯಲ್ಲೋ ಇಲ್ಲ, ದರಿದ್ರ ಅಂತರಂಗದಲ್ಲಿದೆ, ಹೌದಲ್ಲ? ಯಾಕಂದ್ರೆ 3 ಊಟ ಇರೋಕೊಂದು ಜಾಗ, ಪರಸ್ಪರ ಅಕ್ಕ ಅನ್ಲಿಕ್ಕೆ ನೀನಿದ್ದೀಯ, ತಮ್ಮ ಅನ್ಲಿಕ್ಕೆ ಅವನಿದ್ದಾನೆ. ನೀವಿಬ್ಬರು ಏನು ಐಶುವಿನಲ್ಲಿಲ್ಲ, ಹಾಸ್ಪಿಟ್ಲಲ್ಲಿ ಸೀರಿಯಸ್ ಆಗಿ ಮಲಗಿಲ್ಲ, ಎಲ್ಲ ಆರೋಗ್ಯವಾಗಿ ಮನೇಲೇ ಇದ್ದೀರಾ. ಬಟ್ ಹಿಂಗೇ ಹೋದ್ರೆ ನೀವು ಐಶುವಿಗೆ ಹೋಯ್ತೀರಾ. ಬೇಡ ಬೇಡ ಬೇಡ, ಇರೋದ್ರಲ್ಲಿ ತಂದೆ ನಿಮ್ಮೊಂದಿಗೆ ಹೇಗೆ ವರ್ತಿಸ್ತಾರೆ ನೋಡಿ ತಾಯಿ. ನಾವು ತಂದೆ ತಾಯಿಗಳನ್ನು ಎಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕು ನೋಡ್ಕೊಳ್ಬೇಕು ಅಂತ ಆಸೆ ಬಂದರೂ ಕೂಡ, ಇಚ್ಛೆ ಇದ್ದರೂ ಕೂಡ ಕೆಲವೊಮ್ಮೆ ಆ ಯೋಗ ಆ ಯೋಗ್ಯತೆ ಅವ್ರಿಗಿರಲ್ಲ. ಕೆಲವೊಮ್ಮೆ ಏನೂ ಮಾಡ್ಲಿಕ್ಕಾಗಲ್ಲವ. ಅಂದರೆ ನನ್ನ ಬುದ್ಧಿವಂತಿಕೆ, ನನ್ನ ಒಳ್ಳೆಯತನ, ನನ್ನ ದಯೆ ಇದೆಲ್ಲದಕ್ಕಿಂತ ವಿಧಿ ಬಹಳ ದೊಡ್ಡದು. ಬಂದಾಗ ಚೆನ್ನಾಗಿ ನೋಡ್ಕೊಳಕ ಹಂಗ ನಾವ್ ಇಟ್ಕೊಳಕು ಅಂತ ನಾವ್ ಎಷ್ಟ ಅನ್ಕಂತ ಮನಸ್ನಾಗೆ. ಇನ್ನೊಂದ್ ಜಗಳ ತೆಗೆದು ಊರಿಗೆ ಹೋಗ್ಬಿಡ್ತಾರಲ್ಲ ಸರ್ರೆ ಬೈತೀನಿ ನಾನು. ಅವಾಗ ಒಂದ್ ಸ್ವಲ್ಪ ಸಂಕಟ ಆಗತ್ತೆ ಅಷ್ಟೇ ನನಗೆ. ಪರವಾಗಿಲ್ಲ, ಆದ್ರೆ ಅವ್ರಿಗೆ ಅವರ ಮಾತುಗಳನ್ನ ನೀವು ಬಾಲ್ಯದಿಂದ ಕೇಳಿಸ್ಕೊಂಡು ಅದೇನು ದಿಸ ಸಾರುಗಳು ಅವ್ರು ಯಾರು? ನಾನು ಹೇಳೋದು ಬೈಯಕ್ಕೆ ಹೋಗಬಾರ್ದು. ಈಗ ನೀವು ಬೈದ್ರು ಬೈದೆ ಹೋದ್ರು, ಅವ್ರು ಬೈದ್ರು ನೀವು ಸುಮ್ಮನಿದ್ರು, ವ್ಯತ್ಯಾಸ ಏನೂ ಇಲ್ಲವ್ವ. ತಡಿಯಪ್ಪ ಈತ ಬೈತಿದ್ದಾನೆ, ಈಗ ನಾನು ಬೈದೆ ಹೋದ್ರೆ ನನಗೆ 10 ವರ್ಷ ಶಿಕ್ಷೆ ಆಗ್ಬಿಡುತ್ತೆ ಅನ್ನೋ ಥರ ಏನು ಬೈಯೋದು ಬೇಕಿಲ್ಲ ನಾನು ವಾಪಸ್, ಹೌದಲ್ಲ? ನೀವು ಬದುಕನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಡಿಸಿ ನೋಡಬೇಕು. ತಡೆಯಪ್ಪ ಹಿಂಗೆ ಬೈತಿದ್ದಾನೆ, ನಾನು ಯಾಕೆ ಈಗ ಬೈಬೇಕು, ನಾನು ಯಾಕೆ ಪಾಪ ಕಟ್ಕೊಳ್ಬೇಕು, ನಾನೊಬ್ರಿಗೆ ನಾನು ನನ್ನ ತಂದೆಗೆ ಅನ್ಯಾಯನೋ, ನಾನು ನನ್ನ ತಮ್ಮನಿಗೆ ಅನ್ಯಾಯನೋ, ಅವ್ರು ಹೇಳ್ದಂಗೆ ನಾನು ನನ್ನ ತಮ್ಮನಿಂದ ದುಡಿಸ್ಕೊಂಡು ತಿಂತಾ ಇದ್ದೀನೋ. ಆಯಿತು, ನನ್ನ ಋಣ, ನನ್ನ ಪ್ರಾಣ ಇರೋದ್ರಲ್ಲಿ ತಮ್ಮ ನನಗೇನು ಮಾಡಿದ್ದಾನೋ ಅದನ್ನು ನಾನು ಮಾಡಿಯೇ ಸಾಯ್ತೀನಿ. ಅದು ನನ್ನ ಎದೆಯಲ್ಲಿದ್ದರೆ ಸಾಕು. ನಾನು ಎಲ್ಲರಿಗೂ ಹೇಳ್ತಾ ಕೂರ್ಲಿಕ್ಕಾಗಲ್ಲ, ಹೇಳಿದ ಮಾತ್ರಕ್ಕೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾಳೆ ಒಂದು ವೇಳೆ ನಿನ್ನ ತಮ್ಮನಿಗೆ ನೀನು ಕೈ ಎತ್ತದೆ ಅಂದರೆ ಅದರ 10 ಪಟ್ಟನ್ನು ನೀನು ಮುಂದೆ ಎದುರಿಸ್ತೀಯ. ಅಲ್ಲ, ಸುಮ್ಮನೆ ಹೇಳ್ತೀನಿ. ಯಾಕಂದರೆ ಕರ್ಮ ಅದಷ್ಟು ಬಲಿಷ್ಠವಾದದ್ದು. ಯಾಕಂದರೆ ಇವತ್ತು ನಿಮ್ಮನ್ನೆಲ್ಲ ಇಷ್ಟು ತುಚ್ಛವಾಗಿ ನೋಡ್ತಾ ಇರೋ ಎಂಥವ್ರು ಮನೆಯವರು, ಅವ್ರು ನಾಳೆ ಏನೋ ಎತ್ತೋ ನಿಮಗೆ ಗೊತ್ತಾ ಅಥವಾ ಅವ್ರಿಗೆ ಗೊತ್ತಾ? ಅದು ಹಾಗೇನವ್ವ, ನಮಗೇನು ಎಲ್ಲ ಕೈ ಚೆನ್ನಾಗಿ ನಡೀತಾ ಇರೋ ಸಮಯದಲ್ಲಿ ನಾವು ಹಿಂಗೆ ಇರ್ತೀವಿ ಅನ್ನೋ ಅಹಂಕಾರ ಇಲ್ಲ ತಾಯಿ. ಕೆಳಗಿದ್ದವನು ಮೇಲೆ ಬರಲೇಬೇಕು, ಮೇಲಿದ್ದವನು ಕೆಳಗಡೆ ಪಾತಾಳಕ್ಕೆ ಬೀಳಲೇಬೇಕು. ಇದು ಕಾಲಚಕ್ರ. ಇದು ಅನಾದಿ ಕಾಲದಿಂದಲೂ ಕೂಡ ಗಹಗಹಿಸಿ ನಕ್ಕು ರಾಕ್ಷಸ ಥರ ಮೆರೆದವರು ಕಡೆಗೆ ಅಪ್ಪ ಒಂಚೂರು ಊಟ ಕೊಡ್ಸಪ್ಪ ಅನ್ನೋ ಸ್ಥಿತಿಗೆ ಬಂದೇ ಬರ್ತಾರೆ. ನಾನು ಇಷ್ಟೆಲ್ಲ ಸಂಕಟ ಪಡ್ತೀನಿ ಅಣ್ಣ. ಅವ್ರು ಒಂದ್ ಹುಡುಗಿ ಎಮ್ಮೆ ಕಾಯ್ತು ನಾನು ಜೀವನ ಮಾಡಿದ ಅದನ್ನ ಕೇಳಲ್ಲ ನೀವು ಸ್ವಲ್ಪ. ನೋಡು, ಅವ್ರ ಅಪ್ಪ ಅಮ್ಮ ಇಲ್ಲ, ಅವರೆಲ್ಲೋ ದೇವಸ್ಥಾನದಿಂದ ಬರ್ಬೇಕಾದ್ರೆ ತೀರು ಹೋದ್ರು. ಆ ಮಗು ಎಲ್ಲೋ ರಾತ್ರಿ ಹೊತ್ತು ಒಂದು ಅಜ್ಜಿ ಅಪ್ಪ ಕಿವಿ ಕೇಳಲ್ಲ, ಕಣ್ ಕಾಣಲ್ಲ, ರಾತ್ರಿ ಚೌಟ್ರಿಗಳಿಗೆ ಊಟ ಬಡ್ಸಕ್ ಹೋಗೋದು, ಹಿಂಗೆ ಎಮ್ಮೆ ಕಾಯ್ಕೊಂಡು ಜೀವನ ಮಾಡೋದು. ಯಾರು ಬಂದು ನಾನು ಸಹಾಯ ಮಾಡ್ತೀನಿ ಅಂದ್ರು ಬ್ಯಾಡ್ರಪ್ಪ ಅನ್ನೋಷ್ಟು ಗುಣ ಬಂದಿದೆ ಆಕೆಗೆ. ಅದ್ ನೋಡೋಣ ಸ್ವಲ್ಪ ಶಕ್ತಿ ನನಗಾರ ನನ್ ಗಂಡ ಇದನ್ನ ನನ್ನ ತಮ್ಮದನ್ನ, ಅವಳಿಗೆ ಯಾರು ಇಲ್ದಲ್ಲ ಎಷ್ಟೊಂದು ಜೀವನ ಮಾಡ್ತಿದ್ದಾಳೆ. ಅಯ್ಯೋ, ನನ್ನ ಎಲ್ಲಾ ಕಡೆ ಅಣ್ಣ ಅಂತ ಹೇಳ್ಕೊಂಡ್ಬಿಡ್ತಾಳ ಆಕೆ. ಅಂದ್ರೆ ನನ್ಗನ್ಸಿದ್ದವ ಇಂಥವ್ರ ಕಥೆಯನ್ನೆಲ್ಲ ಕೇಳಿದಾಗ, ನೋಡಿ ತಾಯಿ, ಇಲ್ಲಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪದಿರು ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗಲ್ಲ, ನೀನು ಹೊತ್ಕೊಂಡು ಹೋಗಲ್ಲ, ಯಾರೂ ಹೊತ್ಕೊಂಡು ಹೋಗಲ್ಲ. ಅಂತಿಮವಾಗಿ ನಾನು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇನ್ನೊಬ್ಬರ ಅನ್ನ ಕಿತ್ಕೊಳ್ಬಾರ್ದು, ನಾನು ನಗಲಿಕ್ಕೆ ಇನ್ನೊಬ್ಬರನ್ನ ಅಳಿಸಬಾರ್ದು, ನಾನು ಎಲ್ಲವನ್ನು ಪಡೀಲಿಕ್ಕೆ ಇನ್ನೊಬ್ಬರ ಹತ್ರ ಎಲ್ಲವನ್ನು ಕಿತ್ಕೊಳ್ಬಾರ್ದು. ಇಷ್ಟು ಪಡ್ಕೊಂಡು ನಿನ್ನ ಮಕ್ಕಳಿಗೆ ನೀನು ಯಾವುದೇ ಕೆಟ್ಟ ದಾರಿಯಲ್ಲಿ ಹೋಗಿ ಸಂಪಾದನೆ ಮಾಡಿದ್ರು ಅದೆಲ್ಲವನ್ನು ಒಂದೇ ದಿವಸ ಆಸ್ಪತ್ರೆಗೆ ಹಾಕೋ ಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ನಿನ್ನ ತಮ್ಮನ ಆ ಅತೃಪ್ತಿ ಇದೆಯಲ್ಲ, ಬೇರೆ ಯಾರ್ದೋ ಮಕ್ಳದ್ ನೋಡಿದಾಗ ಹಂಗೆ ಅನ್ಸಿರ್ಬೋದು ಅಷ್ಟೇ. ಆದರೆ ನೀನು ಅದಕ್ಕೆ ಬೆಂಬಲವಾಗಿ ಓ ಕಣಪ್ಪ ಏನಪ್ಪ ನಮ್ಮ ಮನೆ ಬರ ಅನ್ನಂಗಿಲ್ಲ. ಅವನು ದುಃಖದಿಂದ ಹೇಳ್ದಾಗಲೆಲ್ಲ ನೀನು ಭರವಸೆಯಿಂದ ಹೇಳಬೇಕು. ಯಾಕಂದರೆ
ದುಃಖಕ್ಕೆ ದುಃಖವೇ ಪರಿಹಾರ ಅಲ್ಲ. ಈಗ ಅಲ್ಲಿ ಈಗ ನೋಡು, ಒಂದು ಸಾವಿನ ಮನೆಗೆ ಹೋಗವ, ಅಲ್ಲಿ ಯಾರೋ ಅಳ್ತಾ ಇದ್ದಾರೆ ಪಾಪ. ಗಂಡನ ಕಳ್ಕೊಂಡು, ಅಪ್ಪನ ಕಳ್ಕೊಂಡು, ತಮ್ಮನ ಕಳ್ಕೊಂಡು, ಅಣ್ಣನ ಕಳ್ಕೊಂಡು, ಗಂಡನ ಕಳ್ಕೊಂಡು ಅಳುತ್ತಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಾನೇನು ಮಾಡಬೇಕು? ಅಯ್ಯೋ ಅಳಬೇಡವ್ವ, ಯೋಚನಿಸ್ಬೇಡ. ದೇವ್ರ ಹತ್ರ ಹೋಗಿದ್ದಾರೆ, ಏನಾಗಲ್ಲ. ದೇವ್ರು ಚೆನ್ನಾಗಿಟ್ಟಿರ್ತಾನೆ ನಿಮ್ಮನ್ನು. ದುಃಖ ಪಡ್ಕೊಳ್ಬೇಡಿ, ತುಂಬ ತೊಂದರೆ ತಗೊಳ್ಬೇಡಿ. ನಾವೆಲ್ಲ ಇದ್ದೀವಿ, ಯೋಚಿಸ್ಬೇಡವ. ಹಿಂಗೆ ಹೇಳಬೇಕೆ ಹೊರತು ನಾನು ಅವ್ರ ಜೊತೆ ಸೇರಿ ಅಳೋದಾದ್ರೆ ನಾನು ಅಲ್ಲಿಗೆ ಯಾಕೆ ಹೋಗ್ಬೇಕು? ನಿನ್ನ ತಮ್ಮ ಪ್ರತಿ ಸಾರಿ ದುಃಖ ಪಟ್ಟಾಗ ಕಣ್ಲ ತಮ್ಮ, ನಮ್ಮ ಜೀವನ ನಮ್ಮದು ಒಂದು ಜೀವನ ಅಲ್ಲ, ನಡಿಲ ಸಾಯನ ಅನ್ನೋ ಥರ ನೀನು ಅನ್ನಂಗಿಲ್ಲ. ಅವನ ದುಃಖದಿಂದ ಮಾತಾಡ್ಸಿದ್ರೆ ನೀನು ಸ್ವಲ್ಪ ಬದುಕನ್ನು ನೋಡಿರೋಳವ, ಯೋಚನೆ ಮಾಡು. ಈಗೆಲ್ಲ ತಲೆ ಹಿಂಗ ಅಂದು ನನಗೆ ತಲೆ ತುಂಬಿಡ್ತಾರ ಬೇಡ. ಅವ್ನ್ ನನ್ನ ತಮ್ಮನ ಮೇಲೆ ಎಗರಾಡ್ಬಿಡ್ತೀನಿ, ನಮ್ಮ ಅಪ್ಪನ ಮೇಲೆ ಎಗರಾಡ್ಬಿಡ್ತೀನಿ. ಇಲ್ಲ, ಈಗ ಈ ಕಾರ್ಯಕ್ರಮಗಳ ಅಥವಾ ಇಂಥವೆಲ್ಲವೆಲ್ಲ ನೋಡಿ ಸ್ವಲ್ಪ ಕೇಳಿಸ್ಕೊ. ನೀನ್ ಸಂಕಲ್ಪ ಮಾಡವ. ನಿನ್ನ ನಿರ್ಧಾರ ನಿನ್ನ ಹೃದಯದಲ್ಲೇ ಇದೆ, ನಿನ್ನ ಕೈಯಲ್ಲೇ ಇದೆ ನಿನ್ನ ಬದುಕು. ಈಗ ಈ ಬದುಕು ನಿನ್ನ ಕೈಗೆ ಒಂದು ಕತ್ತಿ ಕೊಟ್ಟಿದೆ ಅಥವಾ ಒಂದು ಚಾಕು ಕೊಟ್ಟಿದೆ. ಆ ಚಾಕಲ್ಲಿ ಒಬ್ಬ ಡಾಕ್ಟ್ರು ಆಪರೇಷನ್ ಮಾಡಿ ಒಬ್ಬ ರೋಗಿಯನ್ನು ಉಳಿಸ್ತಾನೆ, ಹೌದಲ್ಲ? ಅದೇ ಚಾಕಲ್ಲಿ ಒಬ್ಬ ಕಳ್ಳ ಕೊಲೆಗಾರ ಚುಚ್ಚಿ ಕೊಲ್ತಾನೆ. ಅಂದ್ರೆ ಚಾಕು ಒಂದೇ, ಬಟ್ ಏನಕ್ಕೆ ಉಳಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಡಾಕ್ಟರ್ ಕೈಲಿದ್ರೆ ಜೀವ ಉಳಿಸುತ್ತೆ, ಕೊಲೆಗಾರನ ಕೈ ಇದ್ರೆ ಜೀವ ತೆಗೆಯುತ್ತೆ. ಇದು ಚಾಕ್ ಸಮಸ್ಯೆನಾ? ಅಲ್ಲ. ಆ ಚಾಕನ್ನ ಹೇಗೆ ಬಳಸಬೇಕು ಅನ್ನೋ ಬುದ್ಧಿಯ ಸಮಸ್ಯೆ, ಹೌದಲ್ಲ? ಈ ಬದುಕು ಹಾಗೆ. ನಾನು ಬೈದು ಹಾಕ್ಬಿಡ್ತೀನಿ ಅಂದರೆ ಅದರಿಂದ ಏನು ಒಳ್ಳೇದಾಗಲ್ಲ, ಅದರಿಂದ ರಾದ್ದಾಂತಗಳು. ಯಾರು ನಿನಗೇನು ಮಾಡಿ, ನಿನ್ನ ತಮ್ಮ ನಿನಗೆ ಬೈದೆ ಹೊಡಿದೇ ಇರ್ಬೋದು, ಅಪ್ಪ ಹೊಡಿದೇ ಇರ್ಬೋದು, ಬಟ್ ಅವ್ರ ಮೇಲೆ ಕೂಗಾಡಿದ ಕಾರಣಕ್ಕೆ ನಿನಗೆ ಪಶ್ಚಾತ್ತಾಪ ಇದೆಯಲ್ಲ, ಅದು ಅವ್ರು ನಿನ್ಗೆ ಹೊಡೆಯೋದಕ್ಕಿಂತ ದೊಡ್ಡ ನೋವು ಕೊಡುತ್ತೆ. ಏನು ಮಾಡಬೇಕು? ಬುದ್ಧಿ ನೆಟ್ಟಿಗಿಟ್ಕೊಬೇಕು. ಅವ್ರೇನಾದರೂ ಅಂದಾಗ ದೊಡ್ಡವರಾಗಿ, ಅನುಭವ ಇರೋರಾಗಿ, ಈಗ ಒಂದು ಸ್ವಲ್ಪ ಬದುಕನ್ನು ನೋಡಿರೋಳಾಗಿ, ಆಯ್ತಪ್ಪ ನಾನು. ಯಾಕಂದರೆ ಆ ಕ್ಷಣ ಸ್ವಲ್ಪ ಸುಮ್ಮನಿದ್ದು ಒಂದು 20, 30, 40 ನಿಮಿಷ ಅಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಬಾಯೊಳಿಗೆ ಒಂಚೂರು ಏನೋ ಸಕ್ಕರೆ ಹಾಕೊಂಡು ಏನೋ ಬಾಯಿ ತೆಗಿದಂಗೆ ಬಾಯಿ ಮುಚ್ಕೊಳ್ಳಿ. ಯಾಕಂದರೆ ಒಂದು 10-20 ನಿಮಿಷ ಬಿಟ್ಟಾದ ಮೇಲೆ ಅವರು ಸುಮ್ಮನಾಗಿರ್ತಾರೆ, ಅವಾಗ ನೀನು ಉತ್ತರ ಕೊಡ್ಬೋದು. ಬಟ್ ನಾವೇನು ಮಾಡ್ತೀವಿ, ಅಟ್ ಎ ಟೈಮ್ ಅವರು ಕೂಗಾಡ್ತಿರ್ತಾರೆ, ನಾವು ಉತ್ತರ ಕೊಡ್ಲಿಕ್ಕೆ ಹೋದಾಗ ಕ್ಲಾಶ್ ಆಗುತ್ತೆ, ಹೌದಲ್ಲ? ಅಣ್ಣ, ಅದು ನಾನ್ ಸ್ವಲ್ಪ ಜೋರಾಗ ಬೈತೀನಿ, ಅದ್ರಾಗ ನನ್ನ ತಮ್ಮ ಜಾಸ್ತಿ ಮಾತಾಡಲ್ಲ ಅಣ್ಣ, 1-2 ಮಾತು ಮಾತಾಡ್ತಾನೆ ಅಷ್ಟೇ ಪಾಪ. ಅವರು ಸುಮ್ಮನೆ ಅವ್ರೆಂತ ಕೂಗಾಡಂಗಿಲ್ಲ. ಅವಾಗ ನಾನು ಹೇಳ್ತೀನಿ, ಅದು ನಿನ್ನ ಸರಿ ಇರಲಿ, ಅವ್ರು ಸರಿ ಇರಲಿ, ಏನೇ ಇರಲಿ, ದೊಡ್ಡವರಾಗಿ ಒಂದು ಇಂಥದ್ದೇನೋ ಬೈತಿದ್ದಾರೆ ಅಂದಾಗ, ನಿಮ್ಮ ಮನೆಯಲ್ಲೇ ಇಂಥ ವಿಚಾರಗಳು ನಡೆದಾಗ, ಈಗ ಬಾಯೊಳಿಗೆ ನೀರು ಹಾಕೊಂಬಿಟ್ಟು ಒಳಿಗೂ ಬಿಡಬಾರ್ದು, ಆಚೆಗೂ ಚೆಲ್ಲಬಾರ್ದು. ಅವಾಗ ಮಾತಾಡೋಕ್ಕಾಗಲ್ಲ, ಹೌದಲ್ಲ? ಇಲ್ಲ, ಬಾಯಿಗೆ ಏನೋ ಸಕ್ಕರೆ ಗಿಕ್ಕರೆ ಹಾಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಯಾವುದು ಬೇಡ ಅಂತ ಒಂದು 10 ನಿಮಿಷ ಸುಮ್ಮನೆ ಸೈಡ್ಗೆ ಹೋಗ್ಬಿಡ್ಬೇಕು. ಯಾಕಂದ್ರೆ ಅದು ಒಂದು ಸಮಯದಲ್ಲಿ ನೀವು ಆಡೋ ಮಾತುಗಳಿದ್ದಾವಲ್ಲ, ಎಷ್ಟೋ ಸಾರಿ ಸಂಬಂಧಗಳನ್ನ ಹಾಳು ಮಾಡಾಕ್ಬಿಡ್ತವೆ. ನನ್ ತಮ್ಮ ಆದ್ರೆ ಅದನ್ನ ಹೇಳದಣ್ಣ, ಪಾಪ ಅವನು ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ, ಕೂಲಿ ಕೆಲ್ಸದಿಂದ ಬಂದು ಸಿಮೆಂಟ್ ಕೆಲ್ಸಕ್ಕೆ ರಾತ್ರಿ ನೈಟ್ ಎಲ್ಲ ಹೋಗ್ತಾನಣ್ಣ. ಆನ ದುಡಿಯೋನಿಗೆ ನೆಮ್ಮದಿ ಕೊಡ್ತಿಲ್ಲ ನಾನು, ಏನಾರ ಮಾತು ಬಂದ್ರೆ ಸುಧಾರಿಸ್ಕೊಳಲ್ಲ. ಆಯ್ತು, ನಿಮ್ಮ ಸಮಸ್ಯೆ ಕೇವಲ ಹೊರಗಿನವ್ರು ಯಾರೋ ಕೊಡ್ತಿರೋದಲ್ಲ, ನಿಮ್ಮ ಅಂತರಂಗದ್ದು. ಮೊದಲು ತೃಪ್ತಿ ಇರಲಿ, ದೇವರಿಗೆ ಸದಾ ಕೃತಜ್ಞತೆ ಸಲ್ಲಿಸಿ. ಎಂದೋ ಅನಾಥರಾಗಿ ಬೀದಿಗೆ ಹೋಗಬೇಕಾದ ನಮ್ಮನ್ನು ಇಲ್ಲಿವರೆಗೂ ತಂದು ಬಿಟ್ಟಿದೀಯಪ್ಪ. 70-30 ವಯಸ್ಸಿಗೆ ನಾನು ಜೀವನದಲ್ಲಿ 50-60 ಯೋಚನೆ ಮಾಡ್ದಂಗೆ ಮಾಡಬಾರ್ದು, ಆಯ್ತಲ್ಲ? ನಿನ್ನ ತಮ್ಮನಿಗೆ ಏನು ಮಾಡಬೇಕು ಅದು ನಿನ್ನ ಹೃದಯದಲ್ಲಿ ಇದೆ, ನೀನು ಅದನ್ನು ಮಾಡ್ತೀಯ. ಅದನ್ನು ಅವ್ರಿವ್ರ ಹತ್ರ ಹೇಳಿಸ್ಕೊಂಡು ಮಾಡೋದಲ್ಲ ಅದು. ಹಂಗಂತ ಅವ್ರಿವ್ರು ಹೇಳ್ಬಿಟ್ರು ಮಾತ್ರ ಕುಗ್ಗುತ್ತಾ ಅವ್ರು ಯಾರು ಬಂದು ನಿನಗೆ ಇಟ್ಟಾಕಲ್ಲ, ಆಯ್ತಲ್ಲವ? ಅವ್ರ ಮನೆಗೆ ಏನು ಗೌರವ ಕೊಡಬೇಕು. ಆದರೆ ಇವರು ನೀನು ದುಡ್ಸ್ಕೊಂಡು ತಿಂತೀಯ, ತಮ್ಮನ ಕರ್ಕೊಂಡೋಗಿ ಎಲ್ಲಿ ಇಟ್ಕೊಂಡು ಅವ್ನು ದುಡ್ದಿದ್ರಲ್ಲಿ ನೀನು ಮನೆ ಕಟ್ಕೊಂಡಿದ್ದೀಯ, ಹಂಗೆ ಹಿಂಗೆ ನೋಡವ. ಅವ್ರು ಅನ್ಲಿ ಬಿಡ್ಲಿ, ನೀನೊಂದು ವೇಳೆ ಅದಕ್ಕೆ ಅನ್ಯಾಯ ಮಾಡಿದ್ರೆ ಆ ಮಗಿಗೆ, ಅದಕ್ಕೆ ನಿನ್ನ ಮನೆ ಏನು ನರಳಬೇಕು ಅದು ನರಳುತ್ತೆ. ಕೇಳಿಸ್ಕೊ, ಅವ್ರು ಅಂದ್ರು ಮಾತ್ರ ನೀನು ನರಳಲ್ಲ. ನರಳಾಟ ಯಾವಾಗ ಅಂದ್ರೆ ನನ್ನಿಂದ ತಪ್ಪಾದಾಗ, ಅವ್ರು ಅಂದಾಗ ಅಲ್ಲ. ಅವರು ಇವನ್ ಧೂಳು ಹಾಕೋದ್ರು ಅದೇನು ಆಗಲ್ಲವಾ, ನನ್ನೊಳಗಡೆ ನಿಯತ್ತಿದ್ರೆ, ಹೌದಲ್ಲ? ಯಾರಿಗೂ ನೀನು ಶಾಪ ಹಾಕ್ಬೋದು, ಯಾರಿಗೂ ನೀನು ಧೂಳು ಹಾಕ್ಬೋದು, ಮಣ್ಣೆರಿಸಬಹುದು, ಯಾರಿಗೂ ನೀನು ಗೊಂಬಿ ಕಡ್ಡಿ ಚುಚ್ಚಬಹುದು, ನೀನು ಮಾಟಮಂತ್ರ ಮಾಡಿಸ್ಬೋದು. ಅವೆಲ್ಲ ಯಾವಾಗ ಕೆಲಸ ಮಾಡ್ತೇವೆ ಅಂದ್ರೆ ನಾನು ನಿಜವಾಗಿಯೂ ಅಷ್ಟು ಭ್ರಷ್ಟ ಇದ್ರೆ. ಯಾಕಂದ್ರೆ ಒಬ್ಬರ ಶಾಪ ತಗೊಳ್ಬೇಕು ಅಂದ್ರೆ ನನ್ನಿಂದ ಅವನಿಗೆ ಅಷ್ಟು ನೋವು ಆಗಿರ್ಬೇಕಲ್ಲ. ಇಲ್ಲ ಸುಮ್ಮನೆ ಶಾಪಗಳೆಲ್ಲ ಈಗ ಮಣ್ಣೆರಿಸಿಬಿಟ್ರೆ ಸಾಯೋದಾಗಿದ್ದಿದ್ರೆ ಅಥವಾ ನರಕ ಅನುಭವಿಸೋದಾಗಿದ್ರೆ, ಹಂಗಾರೆ ಎಲ್ಲರೂ ಹೊಟ್ಟೆ ಕಿಚ್ಚಿಗೆ ಅದನ್ನೇ ಮಾಡೋರು. ಹೊಟ್ಟೆ ಕಿಚ್ಚು ಬೇರೆ, ನಿಜವಾಗಿಯೂ ನೋವುಂಡವರು ಶಾಪ ಹಾಕೋದು ಬೇರೆ.
ಈಗ ನೀನೊಂದು ದೊಡ್ಡ ಮನೆ ಕಟ್ಟಿದೀಯ ಅಂದ್ಕೋ, ಪಕ್ಕದವನಿಗೆ ನೀನು ಏನೂ ತೊಂದರೆ ಕೊಟ್ಟಿಲ್ಲ, ಆದರೆ ಅವನ ಮನೆ ನಿನ್ನ ಮನೆಯಷ್ಟಿಲ್ಲ ಅಂತ ಅವ್ನು ಸುಮ್ಮನೆ ಹೊಟ್ಟೆ ಕಿಚ್ಚಿಗೆ ಶಾಪ ಆಗುತ್ತಾನೆ. ಅದನ್ನೆಲ್ಲ ಈಡೇರ್ಸಂಗಿದ್ದಿದ್ರೆ ಈ ಜಗತ್ತಲ್ಲಿ ಯಾರೂ ಬದುಕಂಗಿರಲಿಲ್ಲ. ದೇವರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಹೃದಯದಲ್ಲಿ ನಿಜವಾಗ್ಲೂ ನೀನು ಅನ್ಯಾಯ ಮಾಡಿದರೆ ಮಾತ್ರ ಒಬ್ಬ ಏನಾದರೂ ನಿನಗೆ ಶಪಿಸ್ಬೋದು. ಬಿಟ್ಟರೆ ಇವರೇನು ಅಂದ್ಬಿಟ್ರು, ನಿನ್ನ ಮಕ್ಕಳು ಹಾಳಾಗೋಗ್ಲಿ ಅಂದ್ಬಿಟ್ರು, ನಿನ್ನ ಮನೆ ಹಾಳಾಗೋಗ್ಲಿ ಅಂದ್ಬಿಟ್ರು, ಅಥವಾ ನಿಮ್ಮ ಅಪ್ಪನೇ ಅಂದ್ಬಿಟ್ರು, ಶಾಪ ಹಾಕ್ಬಿಟ್ರು, ಮಣ್ಣೆರಿಸಿಬಿಟ್ರು, ಯಾವುದಕ್ಕೂ ಹೆದರಬೇಡ. ಭಗವಂತನನ್ನು ನಂಬಿದ್ದೀಯಾ, ನಿನ್ನ ಗಂಡನನ್ನು ಸರಿ ಮಾಡಿಕೊಂಡು ಅಥವಾ ಅಷ್ಟೋ ಇಷ್ಟೋ ತಿದ್ದುಕೊಂಡು ನಿನ್ನ ಜೀವನ ಏನು ನಡೀತಾ ಇದೆ, ಅಪ್ಪ ಅಂಬಲಿಯೋ ಗಂಜಿಯೋ ಇವತ್ತಿಗೆ ಚೆನ್ನಾಗಿ ಇಟ್ಟಿದೀಯಪ್ಪ. ನನ್ನ ತಮ್ಮ ಅಲ್ಲ, ಅವ್ನು ನನ್ನ ಮಗ, ಅವನ ಜವಾಬ್ದಾರಿ ಏನಿದೆ ನನ್ನ ಶಕ್ತಿ ಮೀರಿ ನಾನು ಮಾಡ್ತೀನಿ. ಹೊರಗಡೆಯವ್ರದ್ದೆಲ್ಲ ಅಭಿಪ್ರಾಯಗಳನ್ನು ತಂದು ನಡುಮನೇಲಿ ಗುಡ್ಡೆ ಹಾಕೊಂಡು ಕೂತಿರೋದ್ರಿಂದಲೇ ನಿಮಗೆ ಮನೋರೋಗ ಬಂದಿರೋದು, ಹೌದಲ್ಲ? ಹ್ಞೂನಣ್ಣ, ನಿನ್ ತಂದೆನ್ ನೋಡ್ಕೊನಲ್ಲ ತಂದೆನ ಅಣ್ಣ ಇದ್ರೆ ನೋಡ್ಕೊಂತಾರಣ್ಣ ನಾನು ಹೇಳ್ತೀನವ, ನನಗೂ ಅಂತಾರವ, ಗೊತ್ತವ್ರಿಗೆ ಕತೆಗಳು ಗೊತ್ತಿರ್ತಾವ. ನೋಡ್ತಾಯಿ, ನನ್ನ ಬದುಕಲ್ಲಿ ನಾನು ನೆಮ್ಮದಿಯಾಗಿರೋದು ಈ ಕಾರಣಕ್ಕೆ ಏನಂದರೆ, ನಾನು ನಿಜವಾಗಿಯೂ ಏನೇಂದ್ರಲ್ಲಿ ಭಾಗವಹಿಸ್ತಾ ಇದೆ ಅಥವಾ ನನ್ನಿಂದ ಏನೇನಾಗ್ತಾ ಇದೆ ಈ ಜಗತ್ತಲ್ಲಿ ನನಗಿಂತ ಚೆನ್ನಾಗಿ ಇನ್ನೊಬ್ರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕಣ್ಣಿಗೆ ಏನು ಅರ್ಧ ಸತ್ಯ ಕಾಣುತ್ತೆ ಅವ್ರು ಅದನ್ನು ಮಾತಾಡ್ತಾರೆ. ಭಗವಂತ ನೋಡ್ಕೊಳ್ತಾನೆ ಬಿಡಿ. ನಾನೊಬ್ರಿಗೆ ಅನ್ಯಾಯ ಮಾಡಿದರೆ, ನಾನೊಬ್ಬರನ್ನ ಕತ್ತಿಡ್ದು ಆಚೆ ನೂಕಿದ್ರೆ, ನಾನೊಬ್ಬರನ್ನ ಇಟ್ಟ ಹಾಕದೆ ಆಚೆ ಕಳಿಸಿದರೆ, ಅಥವಾ ನಾನೊಬ್ಬರನ್ನ ಬಡ್ದಿದ್ರೆ ನನಗಾಗುತ್ತೆ. ಅದನ್ನು ಯಾರೋ ಬೈದು ನನಗೆ ಶಿಕ್ಷೆ ಆಗಬೇಕಾದಿಲ್ಲ, ಅಥವಾ ದೇವರಿಗೆ ಅವರು ಅರ್ಜಿ ಹಾಕಬೇಕಾಗಿಲ್ಲ. ನೋಡು ಇವ್ರ ಅಪ್ಪನಿಗೆ ಇಟ್ಟ ಹಾಕಿಲ್ಲ, ನೋಡಿ ಇವ್ರ ಅಮ್ಮನಿಗೆ ಇಟ್ಟ ಹಾಕಿಲ್ಲ, ನೋಡಿ ಇವ್ರಿಗೆ ಎಂದು ಮಾಡಿದರೆ ದೇವರಿಗೆ ಅರ್ಜಿ ಹಾಕಬೇಕಾಗಿಲ್ಲ. ಕರ್ಮ ಅದು ಬಂದೇ ಬರುತ್ತೆ. ಜನಗಳು ಯಾರು ಅದಕ್ಕೆ ಒತ್ತಾಯ ಮಾಡಬೇಕಿಲ್ಲ, ಪ್ರತಿಭಟನೆ ಮಾಡಬೇಕಿಲ್ಲ. ಹಾಗಾಗಿ ನಿಮ್ಮ ಹೃದಯದಲ್ಲಿ ಎಲ್ಲಿಯವರೆಗೂ ನಿಮ್ಮ ತಮ್ಮನ ಕುರಿತು ಈತ ತಮ್ಮ ಅಲ್ಲ ಮಗ, ಅವನ ಜವಾಬ್ದಾರಿ ನಂದು, ಹೊರಗಡೆ ಅವ್ರು ಹೇಳಿದ್ರು ಅಂತ ಮಾಡಲ್ಲ, ಅಥವಾ ಹೇಳ್ತಾ ಇಲ್ಲ ಯಾರು ಮರ್ತು ಬಿಟ್ಟಿದ್ದಾರೆ ಅಂತ ನಾನು ಮರೆಯಲ್ಲ. ಹೇಳಿದ್ರು ಹೇಳದೆ ಹೋದ್ರು ನನ್ನ ಜವಾಬ್ದಾರಿ ಏನಿದೆ ಅದನ್ನು ನಾನು ಮಾಡೇ ಮಾಡಬೇಕು. ಯಾಕಂದರೆ ಈಗ ನೀನು ಅಕ್ಕ ಅಲ್ಲ, ತಾಯಿ. ಈ ಸತ್ಯ, ಈ ಹೊಂದಾಣಿಕೆ, ಈ ಒಪ್ಪಂದ ನಿಮ್ಮ ನಡುವೆ ಚೆನ್ನಾಗಿದ್ರೆ ಸಾಕು. ಅವ್ರಿಗೆಲ್ಲ ನೀವು ತಿಳಿಸ್ಬೇಕು ಆಗಿಲ್ಲ, ಅವ್ರ ಮಾತುಗಳಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋದು ಇಲ್ಲ. ಅಷ್ಟು ಬಿಡುವಾಗಿರಬೇಡಿ, ಸ್ವಲ್ಪ ಬ್ಯುಸಿಯಾಗಿ ಕೆಲಸ ಮಾಡಿ. ಈ ಎಷ್ಟೋ ಹೆಣ್ಮಕ್ಳು ಕತೆಗಳು ಮುಂದೆ ನಿಂದು ಬೆಟರ್ ಆಗಿದೆ. ಸುಮ್ಮನೆ ಕೊರಗಿ ಜೀವನ ಹಾಳು ಮಾಡ್ಕೊಂಬೇಡವ್ವ, ಆಯ್ತಲ್ಲ? ನಿನ್ನ ಮಕ್ಳಿಗೆ ಒಳ್ಳೇದಾಗಲಿ. ಗಂಡ ಮಕ್ಕಳು ನೀವು ತಮ್ಮ ಚೆನ್ನಾಗಿರಿ. ಆದರೆ ನಾನು ಕೂಗಾಡೋದು ಜಾಸ್ತಿ ಇವೆಲ್ಲ ಬಿಟ್ಬಿಡು. ಒಂದು ಸರಿ 2 ದಿವಸ ಸರಿ ಆಯ್ತು ಅಂದುಕೊಳ್ರಪ್ಪ ಅಂತ ಮೂಕಿ ನಂಗೆ ಮುಟ್ದಾಗಿಂದ ದೇವರು ಬಾಯೇ ಕೊಟ್ಟಿಲ್ಲ ಅನ್ನೋ ಥರ ನಂಗೆ ಬಾಯಿ ಬಿದ್ದು ಹೋಗಿದೆ ಅನ್ನೋ ಥರ ಬದುಕ್ಬಿಡು ಕೆಲವೊಂದು ಸಂದರ್ಭದಲ್ಲಿ. ಮಿಕ್ಕಿ ಟೈಮಲ್ಲಿ ಖುಷಿಯಾಗಿ ಮಾತಾಡು. ಯಾಕಂದರೆ ಈ ಬಾಯನ್ನು ಇನ್ನೊಬ್ರನ್ನ ನಗಿಸ್ಲಿಕ್ಕೆ, ಇನ್ನೊಬ್ರಿಗೆ ಒಳ್ಳೆ ಮಾತಾಡಲಿಕ್ಕೆ ಬೆಳೆಸ್ಕೊಳ್ಬೇಕು. ಅದಕ್ಕೆ ತಾನೇ ಕೊಟ್ಟಿರೋದು. ಅದನ್ನೇ ನನ್ನ ತಮ್ಮ ಅನ್ನೋದು. ಪಾಪ ಹುಡುಗ, ನಾನು ಹಗ್ಲು ರಾತ್ರಿ ದುಡಿತ್ನಕ, ನೀನ್ ಹಿಂಗ್ ಟೆನ್ಷನ್ ಮಾಡ್ಕೊಂಡ್ ಹಿಂಗ್ ಕೂಗಾಡಿದ್ರೆ ನನಗ್ ಮನೆಗೆ ಬರೋದಾಗ ಸಮಾಧಾನ ಇರ್ತತ್ತ. ಇದೆಲ್ಲ ಅರ್ಥಕೊಂಡು ಬದುಕು. ಸುಮ್ಮನೆ ಅವ್ರಿಗೆ ಹಿಂಸೆ ಕೊಡಬಾರ್ದು, ಆಯ್ತಾ? ಏನಾಗಬಾರ್ದು ಇಲ್ಲಿವರೆಗೂ ಆಗಿಲ್ಲ, ಆಗಬಾರದ್ದು ಇಲ್ಲಿಯವರೆಗೂ ಆಗಿಲ್ಲ. ಏನು ಮುಂದೆ ಆಗುತ್ತೋ ಅದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಮುಂದೂ ಆಗಲ್ಲ, ಇಂದೂ ಆಗಿಲ್ಲ. ಏನಾಗಬೇಕು ಅದು ಹಾಗೇ ಆಗುತ್ತೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆದರೆ ಭಗವಂತನ ಮೇಲೆ ಭಾರ ಹಾಕು. ಎಲ್ಲವನ್ನು ನೀನು ಒತ್ತುಕೊಳ್ಳುವಷ್ಟು ಈ ಮನುಷ್ಯ ಜನ್ಮ ಗಟ್ಟಿ ಇಲ್ಲವ. ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಅಂತಾರೆ, ಅಥವಾ ದೊಡ್ಡವರು ದೇವರಿಗೆ ಅರ್ಪಿಸ್ತಾರೆ. ಯಾಕಂದರೆ ಈ ಮನುಷ್ಯ ಒರಿಸುವ ಎಲ್ಲ ಕಳಂಕಗಳನ್ನು ಹೊತ್ಕೊಳ್ಳೋಕೆ ಮನುಷ್ಯ ನೀನು ತಯಾರಾಗ್ಬಿಟ್ರೆ ನಿನ್ನ ಕೈಲಿ ಅಷ್ಟು ಶಕ್ತಿ ಇಲ್ಲ. ಅದಕ್ಕೆ ದೇವ್ರ ಮೇಲೆ ಭಾರ ಹಾಕು. ಅಪ್ಪ, ನಿಜವಾಗ್ಲೂ ನಾನು ಅಂತ ಅನ್ಯಾಯ ಮಾಡಿದರೆ ಅದು ನನಗಾಗಲಿ, ಇಲ್ವಾ ನೀನು ನೋಡ್ಕೊಳಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಅಷ್ಟು ಮಾಡು, ನಿನಗೆ ಒಳ್ಳೇದಾಗಲಿ ತಾಯಿ. ಅಳು ಬಿಡು, ದುಃಖ ಬಿಡು. ಏನು ನೀನೇ ಹೇಳಿದೆ, ಆ ಹುಡುಗಿಗಿಂತ ನಿನ್ನ ಜೀವನ ಏನು ಕಷ್ಟ ಇಲ್ಲ, ಆಯ್ತಲ್ಲ? ತಮ್ಮನಿಗೆ ಮನೆ ಕಟ್ಟಿ ಕೊಟ್ಟು ಅದೆಲ್ಲ ಈಡೇರಿಸುವಷ್ಟು ದೇವರು ಶಕ್ತಿ ಕೊಟ್ಟೇ ಕೊಡ್ತಾನೆ. ನೀನು ಯಾವುದಕ್ಕೂ ಬಾಯಿ ಮೂಲಕ ಉತ್ತರ ಕೊಡಲೇಬೇಡ, ಪರವಾಗಿಲ್ಲ. ಅವ್ರು ಏನು ಕಳಂಕ ಹೊರಿಸ್ಲಿ, ಅವ್ರು ಬ್ಯಾನರ್ ಹೊಡಿಸ್ಲಿ, ನೀನು ಸರಿ ಇಲ್ಲ, ನೀನು ಹಂಗೆ ಮಾಡಿದೆ, ಇವ್ನು ಹಿಂಗೆ ಮಾಡಿದೆ, ದುಡಿಸ್ಕೊಂಡೆ, ತಿಂತಿದ್ಯಾ, ಅದು 1000 ಮಾತಾಡಲಿ. ನೀನು ಭಗವಂತನ ಮೇಲೆ, ನಿನ್ನ ಕಾಯಕದ ಮೇಲೆ, ನಿನ್ನ ವ್ಯಕ್ತಿತ್ವದ ಮೇಲೆ ನೀನು ನಂಬಿಕೆ ಇಟ್ಕೋ. ಸತ್ಯ ಗೆಲ್ಲುತ್ತವ, ಆದರೆ ಸಮಯ ಬೇಕು. ನೀನು ಆ ಸಮಯಕ್ಕೆ ಕಾಯು, ತಾಳ್ಮೆ ಇಟ್ಕೋ. ಈಗ ನೀವಿರೋ ಸ್ಥಿತಿಯಲ್ಲಿ ಉತ್ತರ ಕೊಟ್ಟು ಗೆಲ್ಲೋ ಸ್ಥಿತಿಲಿ ನೀವಿಲ್ಲ, ಅಥವಾ ಬಾಯಿ ಮೂಲಕ ಮಾತಾಡಿ ಗೆಲ್ಲೋ ಸ್ಥಿತಿಲಿ ನೀವಿಲ್ಲ, ಆಯಿತಾ? ತಮ್ಮನಿಗೆ ಅಂತ ಮನೆಗೆ ಬಂದಾಗ ಸಿಹಿಯಾದ ಮಾತುಗಳು ಆಡವ,
ಹೊರಗಡೆ ಹೋದವ್ರು ಮತ್ತು ಒಳಗಡೆ ಬರ್ತಾರೋ ಇಲ್ವೋ ಅನ್ನೋಷ್ಟು ಕಾಲ ಬಂದು ನಿಂತಿರ್ಬೇಕಾದ್ರೆ ಯಾವ ಧೈರ್ಯದ ಮೇಲೆ ನೀವು ಜಗಳ ಆಡ್ಕೊಂಡು ಬಿಡು ಆಮೇಲೆ ಮನೆ ಕಟ್ಟಿ ಅಲ್ಲ ಆದ್ಮೇಲೆ ಒಂದು 5 ವರ್ಷ ಆದ್ಮೇಲೆ ಚೆನ್ನಾಗಿರೋಣ ಅನ್ನೋದು ನಿಮ್ಮ ತಲೆಯಲ್ಲಿ ಏನಾದರೂ ಇದ್ರೆ ತೆಗೆದಾಕ್ಬಿಡಿ. ಬದುಕು ಅಷ್ಟು ಖಚಿತತೆಯನ್ನ ಯಮಧರ್ಮ ಯಾರಿಗೂ ಕೊಟ್ಟಿಲ್ಲ, ಹೌದಲ್ಲ? ಹಾಗಾಗಿ ಗಂಡ, ಮಕ್ಕಳು, ತಮ್ಮ ಎಲ್ಲರೊಂದಿಗೆ ಒಳ್ಳೆ ಮಾತಾಡು. ಪರವಾಗಿಲ್ಲ, ಎಲ್ಲ ನೋವುಗಳು ಇದ್ದದ್ದೇ, ತಡೆಯಪ್ಪ ಎಲ್ಲ ಸರಿ ಹೋಗ್ಬಿಡ್ಲಿ ಆಮೇಲೆ ನಗ್ತೀನಿ ಅನ್ನೋದಿಕ್ಕೆ ಈ ಜೀವನ ನಾಳೆ ಬೆಳಿಗ್ಗೆ ಏನೋ ನಮಗೆ ಗೊತ್ತಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಮಾತುಗಳಾಡು. ಮನೆಯ ವಾಸ್ತುಗೃಹದಲ್ಲಿ ನೀವು ಜ್ಯೋತಿಷಿ ಕೈಲಿ ಅಲ್ಲಿ ಇಲ್ಲಿ ವಾಸ್ತು ಮೂಡಿಸೋದು, ಅದು ವಾಸ್ತು ಏನೂ ಅಲ್ಲ. ಆ ಮನೆಯಲ್ಲಿರುವ ಮನಸ್ಸುಗಳು ಪರಸ್ಪರ ಒಬ್ಬರ ಕಷ್ಟಕ್ಕೊಬ್ಬರ ಆಗಬೇಕು. ಪರಸ್ಪರ ಎಷ್ಟು ಆ ಮನೆಯಲ್ಲಿ ಆ ಮನೆ ದೇವರುಗಳನ್ನು ನೆನೆಸ್ಕೊಳ್ತಿರೋ ಅಥವಾ ಕುಲದೇವರುಗಳನ್ನು, ಮನೆ ದೇವರುಗಳನ್ನು, ಭಗವಂತನನ್ನು ಎಷ್ಟು ಉಚ್ಚಾರಣೆ ಮಾಡ್ತಿರೋ, ನಿನ್ನ ಮನೆಯ ಎಂಥ ಕೆಟ್ಟ ವಾಸ್ತು ಇದ್ರೂ ಅದು ಸರಿ ಹೋಗುತ್ತೆ. ಯಾಕಂದರೆ ಮನಸ್ಸುಗಳು ಇಷ್ಟು ಆತಂಕದಲ್ಲಿ, ಭಯದಲ್ಲಿ, ಗಲಿಬಿಲಿಯಲ್ಲಿ, ಗಾಬರಿಯಲ್ಲಿ, ಭಯದಲ್ಲಿ ಬದುಕಬೇಕಾದ್ರೆ ನೀನು ಎಂಥ ಅರಮನೆಯಲ್ಲಿ ಬದುಕಿದ್ರು ನೀನು ಭಾಳ ಅಷ್ಟೇ, ಹೌದಲ್ವಾ? ತಮ್ಮ ಅಷ್ಟು ಕರುಣೆ ಉಳ್ಳವನು, ಅಷ್ಟು ಸಜ್ಜನ ಅಂದಾಗ ನೀನು ಅದಕ್ಕೆ ತಕ್ಕಂಗೆ ಬದುಕಬೇಕು, ಆಯ್ತಲ್ಲ? ಹಾಗೆ ಮಾಡವ, ನಿನ್ಗೆ ಒಳ್ಳೇದಾಗಲಿ, ಎಲ್ಲ ಶುಭವಾಗುತ್ತೆ. ಯಾರಿಗೂ ಮಾತಿನ ಮೂಲಕ ಉತ್ತರ ಕೊಡೋಕೆ ಹೋಗ್ಬೇಡ. ಶುಭವಾಗಲಿ ತಾಯಿ. ನೋಡಿ ಪಾಪ, ಕೆಲವೊಬ್ರು ಎಷ್ಟು ದುಃಖದಲ್ಲಿ ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ನೋಡಿ, ತಾಯಿ ಕಳ್ಕೊಂಡು ತಂದೆ ಅಷ್ಟು ಪ್ರೀತಿ ಇಲ್ಲದೇನೆ ಚಿಕ್ಕಪ್ಪ ಮನೆಯಲ್ಲಿ ಬೆಳೆದು ಬಂದಿರೋ ಈ ಹೆಣ್ಮಗಳು, ನನಗಿಲ್ಲಿ ಬಹಳ ವಿಶೇಷ ಅನಿಸಿದ್ದ ಅವ್ರ ತಮ್ಮ. ಆ ತಮ್ಮ ಅಕ್ಕನ ಬದುಕಲ್ಲಿ ಪಾಪ ಅವ್ರಿಗೂ ಇನ್ಯಾರಿದ್ದಾರೆ? ಅಕ್ಕನಿಗೆ ತಮ್ಮ, ತಮ್ಮನಿಗೆ ಅಕ್ಕ. ಚೆನ್ನಾಗಿರ್ಬೇಕು ಇವರು. ಕೃಷ್ಣ ಚೆನ್ನಾಗಿಡಪ್ಪ ಇವರನ್ನು, ದೇವ್ರು ಒಳ್ಳೇದು ಮಾಡಲಿ. ಅಕ್ಕ, ಮೊದಲು ನಿಮ್ಮ ಮನೆ ಕಟ್ಟಿಬಿಡೋಣ, ಆಮೇಲೆ ನಮ್ಮದು ಕಟ್ಟೋಣ, ಏನು ತೊಂದರೆ ಇಲ್ಲ ಅಂತೇಳಿ ಅಕ್ಕನಿಗೆ ಮನೆ ಮಾಡಿಕೊಟ್ಟಿದ್ದಾರೆ. ಆದರೂ ನನಗೇನು ಅನಿಸುತ್ತೆ ಕೆಲವೊಮ್ಮೆ ಅಂದರೆ, ತಂದೆ ತಾಯಿ ಪ್ರೀತಿ ಇರಬೇಕ್ರಿ. ಏನೋ ಕೆಲವು ಮಕ್ಳುಗಳು ಮಾತ್ರ ಇರ್ತಾರೆ, ತಾಯಿ ತಂದೆ ಪ್ರೀತಿ ಇಲ್ಲದೆ ಹೋದರೂ ಅದ್ಭುತವಾಗಿ ಏನೋ ದೇವ್ರ ದಯಿಂದ ಬದುಕನ್ನು ಗಟ್ಕೊಂಡ್ಬಿಡ್ತಾರೆ. ಕೆಲವೊಬ್ಬರಿಗೆ ತಾಯಿ ಪ್ರೀತಿ ಅಯ್ಯೋ ಅಷ್ಟು ದೇವತೆ ಅಂತ ತಾಯಿಯಿಂದ ಇರ್ತಾರೆ, ಆದರೆ ತಂದೆ ಪ್ರೀತಿ ಇರಲ್ಲ, ಅಥವಾ ತಂದೆ ಇರ್ತಾರೆ ತಾಯಿ ಪ್ರೀತಿ ಇರಲ್ಲ. ನನಗೇನು ಅನಿಸೋದು ಅಂದರೆ, ತಾಯಿ ತಂದೆ ಅನ್ನುವಂತಹ ಶಕ್ತಿ ಹೆತ್ತವರು ಒಂದು ಮಗುವಿನ ಹಿಂದೆ ಇದ್ದರೆ ಅದ್ರ ಬೆಲೆ ಬೇರೆ. ಬಟ್ ನಮಗೆ ಏನು ಅನಿಸ್ಬಿಡುತ್ತೆ, ಯಾಕಪ್ಪ ಜೀವನ ಕೆಲವೊಬ್ಬರಿಗೆ, ಕೆಲವೊಂದು ಮಕ್ಕಳಿಗೆ ಹಂಗೆ ಆಗ್ಬಿಡುತ್ತೆ, ಏನು ಪಾಪ ಮಾಡಿರ್ತಾರೆ ಅಂತ. ನನಗನ್ಸೋದು ಪಾಪ ಗೀಪ ಅಂತ ಏನಿಲ್ಲ, ಅವ್ರವ್ರ ಕರ್ಮದ ಅನುಸಾರವಾಗಿ ಯಾರ್ಯಾರಿಂದ ಎಷ್ಟೆಷ್ಟು ತಗೊಳ್ಬೇಕು, ಎಷ್ಟೆಷ್ಟು ಪ್ರೀತಿ ತಗೊಳ್ಬೇಕು, ಎಷ್ಟೆಷ್ಟು ಋಣಾನುಬಂಧ ರೂಪೇಣ ಎಲ್ಲವೂ ಅಷ್ಟೇ. ಪಶು ಪತಿ ಸುತ ಆಲಯ ಅಂದರೆ ನಮ್ಮ ಮನೆಯಲ್ಲಿರೋ ಹಸು, ನಾಯಿ, ಎಮ್ಮೆ, ಮೇಕೆ, ಕುರಿ, ಮತ್ತು ನಮಗೆ ಹುಟ್ಟೋ ಮಕ್ಕಳು, ಅಥವಾ ನಮ್ಮ ಬಾಳಲ್ಲಿ ಬರೋ ಸಂಗಾತಿ, ನಾವು ಕಟ್ಟೋ ಮನೆ, ನಾವು ಯಾರ್ಯಾರ ಜೊತೆ ಬದುಕ್ತೀವಿ, ಎಲ್ಲವೂ ಒಂದು ಋಣ ಇಲ್ಲದೆ ಯಾವೂ ಬರಲ್ಲ. ಇವನ್ ನಿಮ್ಮ ಮನೇಲಿ ಸಾಕಿರೋ ನಾಯಿ, ಬೆಕ್ಕು, ಕೋಳಿ, ಕುರಿ, ಹಸು, ಎಮ್ಮೆ, ಹೆಂಡತಿಯಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಸಾಕು ಪ್ರಾಣಿಗಳಿಂದ ಹಿಡಿದು, ನೀವು ಕಟ್ಟಿರೋ ಮನೆಯಿಂದ ಎಲ್ಲವೂ ನಿಮ್ಮದೇ. ಅದು ನಿಮ್ಮ ಪಾಲಿಗೆ ಹಿಂದೆ ಯಾವುದೇ ಸಂಬಂಧ ಇಲ್ಲದೇನೆ ನಿಮ್ಮ ಬದುಕಿಗೆ ಅವು ಬಂದಿರಲ್ಲ. ಹಾಗಾಗಿ ಈ ಬದುಕಲ್ಲಿ ಹಣ ಎಷ್ಟಿದ್ದರೇನು, ಋಣವಿದ್ದಷ್ಟೇ ನಮಗದರಲ್ಲಿ ಸಲ್ಲೋದು ಅಂತ ಯಾವುದಕ್ಕೂ ದುಃಖ ಪಡೋದು ಬೇಡ. ಆಯ್ತಪ್ಪ ನನ್ನ ಪಾಲಿಗಿದು ಅಂದುಕೊಂಡು ಒಂದು ಹೋಗ್ತಾ ಇರಬೇಕು. ಅವನೊಬ್ಬನೇ ಸತ್ಯ, ಆ ಭಗವಂತನನ್ನು ಸತ್ಯ ಅಂತ ಗಟ್ಟಿಯಾಗಿ ಹಿಡ್ಕೊಬೇಕು. ಕೋತಿ ಮರವನ್ನು ಹಿಡ್ಕೊಂಡಂಗೆ, ಮರದ ಕೊಂಬೆಯನ್ನು ಹಿಡ್ಕೊಂಡಂಗೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಆಯಿತು, ಒಳ್ಳೆಯದಾಗ್ಲವ, ಶುಭವಾಗಲಿ.
ತಮ್ಮನ್ನ ಚೆನ್ನಾಗಿ ನೋಡ್ಕೊಳವ. ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ ಮೊದಲು. ಶುಭವಾಗಲಿ.